With great enthusiasm, we now request our chief guest, Sri Nalin Kumar Katil sir, to address the gathering and share his thought with us. ರಾಯಲ್ PU ಕಾಲೇಜಿನ ನೂತನವಾಗಿರ್ತಕ್ಕಂಥ ಸಭಾಂಗಣ, ಸಂಸ್ಕೃತಿ ಸಭಾಂಗಣ, ಇದರ ಲೋಕಾರ್ಪಣಾ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಒಬ್ಬ ಕನ್ನಡ ಉಪನ್ಯಾಸಕರಾಗಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ನೀಡಿ ಇವತ್ತು ಇಷ್ಟು ದೊಡ್ಡದಾಗಿರ್ತಕ್ಕಂಥ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿರ್ತಕ್ಕಂತಹ ಇದರ ಅಧ್ಯಕ್ಷ ಆಗಿರ್ತಕ್ಕಂಥ ದೇವರಾಜ್ ಅವರೇ, ಇದರ ನಿರ್ದೇಶಕಿಯಾಗಿರ್ತಕ್ಕಂಥ ಸಹೋದರಿ ಸುಜಾತಾ ದೇವರಾಜ್ ಅವರೇ, 16 ವರ್ಷಗಳ ಕಾಲ ನನ್ನ ಜಿಲ್ಲೆಯಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿರ್ತಕ್ಕಂತಹ ನಮ್ಮೆಲ್ಲ ಆದರಣೀಯರು, ಹಿರಿಯರು, ಈ ಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಲಕ್ಷ್ಮೀಶ್ ಹೆಗಡೆ ಅವರೇ, ಇವತ್ತು ಗೌರವ ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂತಹ ಹಿರಿಯ ಶಿಕ್ಷಕರಾಗಿರ್ತಕ್ಕಂತಹ ಸಹೋದರಿ ಶ್ರೀಮತಿ ದೀಪ್ತಿ ನವೀನ್ ಅವರೇ, ಈ ಸಂಸ್ಥೆಯ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ವಿದ್ಯಾರ್ಥಿ ಮಿತ್ರರುಗಳೇ, ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ಪೋಷಕರೇ, ಪಾಲಕರೇ, ಈ ಸಂಸ್ಥೆಯ ಎಲ್ಲ ಅಭಿಮಾನಿ ಬಂಧುಗಳ, ಮಾಧ್ಯಮದ ಮಿತ್ರ, ಮುಂದಿನ ದಿನಗಳಲ್ಲಿ ಯಾರ್ದೋ ಒಬ್ಬ ಪತ್ರಕರ್ತ ನನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರೆ, ನಿನ್ನ ಜೀವನದ ಅತಿ ಸುಂದರವಾಗಿರ್ತಕ್ಕಂಥ ದಿನ ಯಾವುದು ಅಂತ ಕೇಳಿದ್ರೆ, ನಾನು ಲೋಕಸಭಾ ಸದಸ್ಯ ಆದ ದಿನ ಬಹಳ ಸುಂದರ ಅಂತ ಹೇಳೋದಿಲ್ಲ, ನಾನು ಪ್ರತಿಜ್ಞೆ ತಗೊಂಡಿರ್ತಕ್ಕಂಥ ದಿನ ಬಹಳ ಸುಂದರ ಅಂತ ಹೇಳೋದಿಲ್ಲ, ನಾನು ರಾಜ್ಯಾಧ್ಯಕ್ಷ ಆದ ದಿನ ಬಹಳ ಸುಂದರ ಅಂತ ಹೇಳೋದಿಲ್ಲ. ನಾನು ಹೇಳ್ತೇನೆ, ನನ್ನ ಜೀವನದಲ್ಲಿ ಬೆಂಗಳೂರಿನಂತ ನಗರದಲ್ಲಿ ರಾಯಲ್ ಅಂತ ಕಾಲೇಜಿನಲ್ಲಿ ಸಂಸ್ಕೃತಿ ಸಭಾಂಗಣ ಉದ್ಘಾಟನೆ ಮಾಡತಕ್ಕಂಥ ಭಾಗ್ಯ, ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಭಾಗ್ಯ ಇನ್ನೊಂದಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ಶಿಕ್ಷಣದ ಕೊರತೆಗಳಿಲ್ಲ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದೆ. ಲಕ್ಷ್ಮೀಶ್ ಹೆಗಡೆಯವರು ಅದ್ಭುತವಾಗಿರ್ತಕ್ಕಂಥ ಒಂದು ಶಾಲೆಯಲ್ಲಿ, ನಮ್ಮ ಜಿಲ್ಲೆಯ ಒಂದು ಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಮಾಡಿರ್ತಕ್ಕಂಥವರು. ಆ ಜಿಲ್ಲೆಯ ಇತಿಹಾಸವನ್ನ ನಾನು ಹೇಳ್ತಾ ನನ್ನ ವಿಚಾರವನ್ನು ಮುಂದಿಡ್ತೇನೆ. ಇಡೀ ದೇಶದಲ್ಲಿ ಅಧ್ಯಯನ ಮಾಡಿದರೆ, ನಾನು ಲೋಕಸಭಾ ಸದಸ್ಯನಾಗಿದ್ದಾಗ ಅಧ್ಯಯನ ಮಾಡಿದ್ದೆ, ನಮ್ಮ ಜಿಲ್ಲೆ ಅಂತ ಶ್ರೇಷ್ಠ ಜಿಲ್ಲೆ. ಯಾಕೆ ಉಲ್ಲೇಖವನ್ನು ಮಾಡ್ತಾ ನನ್ನ ವಿಚಾರವನ್ನು ಮುಂದಿಡ್ತೀನಿ. 18-20 ಇಂಜಿನಿಯರಿಂಗ್ ಕಾಲೇಜುಗಳಿರುವ, 12 ಮೆಡಿಕಲ್ ಕಾಲೇಜುಗಳಿರುವ, 15 ಆಯುರ್ವೇದ ಕಾಲೇಜುಗಳಿರುವ, 12 ಡಿಪ್ಲೊಮಾ ಕಾಲೇಜುಗಳಿರುವ, 25ಕ್ಕಿಂತ ಹೆಚ್ಚು ITI ಕಾಲೇಜುಗಳಿರುವ, 4 ಲಾ ಕಾಲೇಜುಗಳಿರುವ, 5 ಯೂನಿವರ್ಸಿಟಿಗಳಿರುವ, ಗ್ರಾಮಕ್ಕೊಂದು ಹೈಸ್ಕೂಲ್ ಇರುವ, ನಗರಕ್ಕೊಂದು ಡಿಗ್ರಿ ಕಾಲೇಜುಗಳಿರುವ, ಹಳ್ಳಿಯಲ್ಲಿ ಆಸ್ಪತ್ರೆಗಳಿರುವ ಏಕೈಕ ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಅದು ದಕ್ಷಿಣದ ಶಿಕ್ಷಣದ ಕಾಶಿ ಅಂತ ಯಾಕೆಂದ್ರೆ ಉಲ್ಲೇಖ ಮಾಡಿದ ಕೇಳಿದ್ರೆ ಅಂಥ ಜಿಲ್ಲೆ.
ಹೇಳಿದ್ರೆ ಇವತ್ತು ದೇಶದಲ್ಲಿ ಇಂಥ 10 ಜಿಲ್ಲೆಗಳು ಸಿಗ್ತವೆ, ಶಿಕ್ಷಣದ ಕೊರತೆಗಳಿಲ್ಲದೆ ಇರತಕ್ಕಂಥ ಜಿಲ್ಲೆ. ಆದರೆ ಕೊರತೆ ಯಾವುದು ಹೇಳಿದ್ರೆ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಸಾಂಸ್ಕೃತಿಕ ಪರಂಪರೆಗಳನ್ನು ಉಳಿಸಿ ವಿದ್ಯಾರ್ಥಿಗಳನ್ನ ರಾಷ್ಟ್ರಭಕ್ತರನ್ನಾಗಿ ನಿರ್ಮಾಣ ಮಾಡತಕ್ಕಂಥ ಶಿಕ್ಷಣ ಸಂಸ್ಥೆಗಳ ಕೊರತೆ ಇದೆ. ಆದರೆ ಬೆಂಗಳೂರಿನಂತ ನಗರದಲ್ಲಿ ರಾಯಲ್ ವಿದ್ಯಾಸಂಸ್ಥೆ ಅದನ್ನು ಪೂರೈಸಿದೆ. ಇದು ನನ್ನ ಸೌಭಾಗ್ಯ. ಹಾಗಾಗಿ ಹೇಳಿದ್ರೆ ಈ ಸಂಸ್ಥೆಯಲ್ಲಿ ಇವತ್ತು ಬಹಳ ಸಂತೋಷಪೂರ್ವಕವಾಗಿ, ಬಹಳ ಅಭಿಮಾನಪೂರ್ವಕವಾಗಿ, ಬಹಳ ಹೆಮ್ಮೆಯಿಂದ ಈ ಸಂಸ್ಥೆಯ ಸಂಸ್ಕೃತಿ ಸಭಾಂಗಣವನ್ನು ಸಂಸ್ಕೃತಿ ಹೆಸರಿನಲ್ಲಿ ಉದ್ಘಾಟನೆ ಮಾಡಿದೆಯಲ್ಲ, ಇದು ಶ್ರೇಷ್ಠವಾಗಿರತಕ್ಕಂಥದ್ದು. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆ ಸಾಂಸ್ಕೃತಿಕ ಮೌಲ್ಯಗಳನ್ನು ಕಳಿಸಿಕೊಡಬೇಕು ಅನ್ನತಕ್ಕಂಥ ಭಾವನೆ ದೇವರಾಜ್ ಮತ್ತು ಲಕ್ಷ್ಮೀ ಹೆಗಡೆಯವರ ಮುಖಾಂತರ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೆ ಇದೆಯಲ್ಲ, ಇದು ನಿಜವಾಗಿರ್ತಕ್ಕಂಥ ಶಿಕ್ಷಣ. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗಾಗಿ ಬಹಳ ಹೆಮ್ಮೆಯಿಂದ ಇದರ ಉದ್ಘಾಟನೆಯನ್ನು ನಾನು ಮಾಡಿದೆ. ಲೋಕಸಭೆಯಲ್ಲಿ ಒಂದು ಚರ್ಚೆ ಆಯ್ತು 2009ರಲ್ಲಿ, ನಾನು ಪ್ರಾರಂಭದಲ್ಲಿ ಲೋಕಸಭೆ. ಆ ಚರ್ಚೆಯ ವಿಷಯ ಏನಕ್ಕೆ ಕೇಳಿದ್ರೆ, ಆಗ ಸುಷ್ಮಾ ಸ್ವರಾಜ್ ಅವರು ವಿರೋಧ ಪಕ್ಷದ ನಾಯಕಿಯಾಗಿದ್ರು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ರು, ಸೋನಿಯಾ ಗಾಂಧಿ ಅವರು UPA ಚೇರ್ಮನ್ ಆಗಿದ್ರು, NDA ಚೇರ್ಮನ್ ಆಗಿ ಲಾಲ್ಕೃಷ್ಣ ಅಡ್ವಾಣಿ ಅವರು ಇದ್ರು. ಲೋಕಸಭೆ ನಡೀತಾ ಇತ್ತು. ಚರ್ಚೆಯ ವಿಷಯ ಈ ಮೀಸಲಾತಿಯಲ್ಲಿ ಮಹಿಳೆಯರಿಗೆ ಎಷ್ಟು % ಕೊಡಬೇಕು. ಸುಷ್ಮಾ ಸ್ವರಾಜ್ ಭಾಷಣದಲ್ಲಿ ಹೇಳಿದ್ರು 50% ಕೊಡಬೇಕು. ನನಗೆ ಭಯ ಪ್ರಾರಂಭ ಆಯ್ತು. ಯಾಕೆಂದ್ರೆ ಮೊದಲಿಗೆ ನಿರುದ್ಯೋಗಿ ಆಗೋದು ನಾನು. 50 ಕೊಡ್ಬೇಕಾ, 33 ಕೊಡ್ಬೇಕಾ, ಚರ್ಚೆಗಳು ನಡೀತು. ಈಗ ತಗೊಂಡ್ರು ನರೇಂದ್ರ ಮೋದಿ ಅವರು ಅದನ್ನು 33% ಮಾಡಿದ್ರು. ಹಾಗಾದ್ರು 2009ರಲ್ಲಿ 50 ಕೊಡಬೇಕು. ನಾನು ಅದಕ್ಕೆ ವಿರೋಧ ಮಾಡಬೇಕು ಅಂತ ಇದ್ದೆ. ಮತ್ತೊಂದು ಪಾರ್ಟಿ ತೀರ್ಮಾನ ತಗೊಂಡ್ರು, ಚರ್ಚೆಗಳು ಆಗ್ತಿತ್ತು. ಆದ್ರೆ ಇವತ್ತು ನೋಡಿದಾಗ 33% ಅಲ್ಲ, 50% ಕೊಡಬೇಕು. ಇಲ್ಲಿ ಮಹಿಳೆಯರೇ ಕಾಣ್ತಾರೆ, ಹುಡುಗಿಯರೇ ಕಾಣ್ತಾರೆ, ಎಲ್ಲ ಕಡೆ ಇವತ್ತು ಹುಡುಗಿಯರೇ ಕಾಣ್ತಾರೆ. ಆದ್ರೆ ಇವತ್ತು ಎಲ್ಲ ರಂಗದಲ್ಲೂ ಮಹಿಳೆಯರ ಶಕ್ತಿ ಜಾಸ್ತಿ ಆಗ್ತದೆ. ಕಾರಣ ಏನು ಹೇಳಿದ್ರೆ ಶಿಕ್ಷಣದಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆಗಳು. ಶಿಕ್ಷಣದಲ್ಲಿ ಆಗಿರ್ತಕ್ಕಂಥ ನಮ್ಮ ದೇಶ ಭಾರತ ಜಗತ್ತಿನಲ್ಲಿ ಬಹಳ ಸರ್ವಶ್ರೇಷ್ಠವಾಗಿರತಕ್ಕಂಥ ದೇಶ. ಅತಿ ಹೆಚ್ಚು ಜ್ಞಾನ ಭಂಡಾರ ಇರತಕ್ಕಂಥ ಜಗತ್ತಿನ ಏಕೈಕ ದೇಶ ಭಾರತ. ಯಾವಾಗ ಇವತ್ತಲ್ಲ, ಸಹಸ್ರಾರು ವರ್ಷಗಳ ಹಿಂದೆ ಪುರಾಣ ಇತ್ತು, ಉಪನಿಷತ್ತುಗಳಿದ್ದು, ವೇದಗಳಿದ್ದು, ರಾಮಾಯಣ ಮಹಾಭಾರತ ಗ್ರಂಥಗಳನ್ನು ಕೊಟ್ಟಿರುವ, ಜಗತ್ತಿನ ಅತಿ ಹೆಚ್ಚು ಜ್ಞಾನ ಭಂಡಾರವನ್ನ ಕೊಟ್ಟಿರುವ ದೇಶ ಅದು ಭಾರತ. ಹಾಗಾಗಿ ನಾವು ಅಜ್ಞಾನಿಗಳಾಗಿರ್ಲಿಲ್ಲ, ನಾವು ಜ್ಞಾನ ಪಂಡಿತರಾಗಿತ್ತು. ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ದೇಶ ಭಾರತ. ಹಾಗಾಗಿ ಶಿಕ್ಷಣದಲ್ಲಿ ಭಾರತ ಯಾವತ್ತೂ ಹಿಂದಿರಲಿಲ್ಲ. ಭಾರತದ ಶಿಕ್ಷಣ ಹೇಗಿತ್ತು ಹೇಳಿದ್ರೆ, ಇವತ್ತಿಗೂ ಅದು ಲಾರ್ಡ್ ಮೆಕಾಲೆ ಬಂದ ಮೇಲೆ ಬದಲಾವಣೆ ಆಯಿತು. ಲಾರ್ಡ್ ಮೆಕಾಲೆ ಈ ದೇಶದಲ್ಲಿ ಬಂದ ಮೇಲೆ ಬ್ರಿಟಿಷರ ಆಡಳಿತದ ನಂತರ ಶಿಕ್ಷಣದಲ್ಲಿ ಪರಿವರ್ತನೆಗಳಾದವು. ಆ ಪರಿವರ್ತನೆ ಏನಾಯ್ತು? ಲಾರ್ಡ್ ಮೆಕಾಲೆ ಶಿಕ್ಷಣದಲ್ಲಿ ಬದಲಾವಣೆ ಏನ್ ಮಾಡಿದ್ರು ಕೇಳಿದ್ರೆ, ಬದುಕಿಗೋಸ್ಕರ ಶಿಕ್ಷಣ ಅಂತ ಜೋಡಿಸಿದ್ರು. ನಮ್ಮ ದೇಶದ ಪರಿಕಲ್ಪನೆ ಬದುಕಿಗೋಸ್ಕರ ಶಿಕ್ಷಣ ಅಲ್ಲ, ಜ್ಞಾನದ ವಿಕಸನಕ್ಕೋಸ್ಕರ ಶಿಕ್ಷಣ, ಜ್ಞಾನದ ವಿಕಸನಕ್ಕೋಸ್ಕರ ಶಿಕ್ಷಣ ಅಂತಹ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆಗಳನ್ನ ಭಾರತದ ಶಿಕ್ಷಣ ಕೊಟ್ಟಿತ್ತು. ಹಾಗಾಗಿ ಭಾರತೀಯ ಶಿಕ್ಷಣ ಅದ್ಭುತವಾಗಿತ್ತು, ಜಗತ್ತಿನಲ್ಲೇ ಶ್ರೇಷ್ಠವಾಗಿತ್ತು. ನಾನಿವತ್ತು ಭಾರತೀಯ ಶಿಕ್ಷಣ ಪದ್ಧತಿಯ ಬಗ್ಗೆ ಮಾತನಾಡಿದ್ರೆ ಅದು 2 ಗಂಟೆ 3 ಗಂಟೆ ಬೇಕಾಗಿದೆ. ಸಮಯದ ಅಭಾವಗಳಿದ್ದಾವೆ, ನಾನು ಹೆಚ್ಚು ಹೊತ್ತು ಮಾತನಾಡೋದಿಲ್ಲ. ಯಾಕೆ? ಒಂದ್ಸಾರಿ ಯೋಚನೆ ಮಾಡಿ. ಈ ದೇಶದ 3 ಗುಣಗಳನ್ನು ಹೇಳ್ತಾ ನಾನು ಶಿಕ್ಷಣವನ್ನು ಹೇಳ್ತಾ ನಾನು ಬಂದಿರುವ ಕಾರ್ಯವನ್ನು ಮುಗಿಸ್ತೀನಿ. ಒಂದು ಕಾಲಘಟ್ಟದಲ್ಲಿ ಸುಧಾಮ ಮತ್ತು ಶ್ರೀಕೃಷ್ಣ ಒಟ್ಟಿಗೆ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು. ಸುಧಾಮ ಮತ್ತು ಶ್ರೀಕೃಷ್ಣ. ಇವತ್ತು ಈ ಜಿಲ್ಲೆಯ DC ಮಗ ಮತ್ತು ಡ್ರೈವರ್ ಮಗ ಒಟ್ಟಿಗೆ ಶಾಲೆ ಶಿಕ್ಷಣ ಮಾಡುವುದಕ್ಕೆ ಸಾಧ್ಯವಾ?
ಅದರಲ್ಲಿ ಲಾರ್ಡ್ ವಿಕಾಲಯ ಶಿಕ್ಷಣಕ್ಕೂ ಭಾರತೀಯ ಶಿಕ್ಷಣ ಪದ್ಧತಿಗೆ ಇರತಕ್ಕಂಥ ತಾರತಮ್ಯತೆಗಳನ್ನು ನೋಡಿ. ಇವತ್ತು ಹೇಳತಕ್ಕಂಥ ಶಿಕ್ಷಣ ತಾರತಮ್ಯತೆಯನ್ನ ಅಂತರವನ್ನ ಜಾಸ್ತಿ ಮಾಡಿದೆ, ಭಾವನೆಗಳನ್ನ ಹತ್ತಿರ ಮಾಡಿಲ್ಲ. ಆ ಕಾಲದ ಶಿಕ್ಷಣದಲ್ಲಿ ತಾರತಮ್ಯಗಳಿರಲಿಲ್ಲ, ಶಿಕ್ಷಣದಲ್ಲಿ ತಾರತಮ್ಯಗಳಿರಲಿಲ್ಲ. ಎಲ್ಲರಿಗೂ ಒಂದೇ ರೀತಿಯ ಗುರುಕುಲ ಮಾದರಿಯ ಶಿಕ್ಷಣಗಳಿತ್ತು. ಅದು ಶ್ರೇಷ್ಠವ ಕನಿಷ್ಠವ ನಾನು ಚರ್ಚೆಗೆ ಬರುವುದಿಲ್ಲ. ಆದರೆ ಎಲ್ಲರೂ ಒಟ್ಟಾಗಿ ಕೂತು ಯೋಚನೆ ಮಾಡತಕ್ಕಂಥ, ಚಿಂತನೆ ಮಾಡತಕ್ಕಂಥ ಶಿಕ್ಷಣ ಅವತ್ತಿತ್ತು. ಇವತ್ತು ರೇಟಿಗಾಗಿ ಸರಿಯಾಗಿ ಶಿಕ್ಷಣಗಳು ಸಿಗ್ತಾರೆ. ಅದಕ್ಕೆ ಹೇಳಿದ ನಾನು ಬಹಳ ಅಭಿನಂದನೆಗಳನ್ನ ದೇವರಾಜ್ ಅವರಿಗೆ ಸಲ್ಲಿಸ್ತೇನೆ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಹೇಗಿದ್ದಾವೆ ಕೇಳಿದ್ರೆ, ನಮ್ಮ ಜಿಲ್ಲೆ ಅಲ್ಲ ಇಡೀ ರಾಜ್ಯದಲ್ಲಿ. ನಾನು ಅದಕ್ಕೆ ಹೇಳಿದೆ, ಮೌಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣ. ಇವತ್ತು ಅಂಕದ ಹಿಂದೆ ಹೋಗ್ತಾ ಇದ್ದೇವೆ, ಅಂಕದ ಹಿಂದೆ ಹೋಗ್ತೇವೆ, ರ್ಯಾಂಕ್. ಅದಕ್ಕೋಸ್ಕರ ನಮ್ಮಲ್ಲೆಲ್ಲ ಏನಿದೆ, ನೀವು ಬಹಳಷ್ಟು ಜನ ನನಗೆ ಇನ್ಫ್ಲುಯೆನ್ಸ್ಗೆ ಬರ್ತಾರೆ. 2-3 ಸಂಸ್ಥೆಗಳು ಬಹಳ ಖ್ಯಾತಿಯನ್ನು ಪಡೆದಿವೆ. ಆ ಸಂಸ್ಥೆಗಳಾಗಿದ್ದಾವೆ ಹೇಳಿದ್ರೆ 93, 94 ತಗೊಂಡು ಮಾರ್ಕ್ ತಗೊಂಡವರನ್ನ SSLCಯಲ್ಲಿ PUCಗೆ ತಗೋತಾರೆ. 93, 94 ತಗೊಂಡವನನ್ನ 96 ಮಾಡುವುದು ದೊಡ್ಡ ಸಾಧನೆ ಅಲ್ಲ. ಸಾಧನೆ ಯಾವುದು ಕೇಳಿದ್ರೆ ರಾಯಲ್ PU ಕಾಲೇಜಿನ ಸಾಧನೆ. 35, 36 ತಗೊಂಡವರನ್ನು 80ಕ್ಕೆ ಏರಿಸುವುದಿದೆಯಲ್ಲ, ಇಂಥವರಿಗೂ ಶಿಕ್ಷಣ ಕೊಡತಕ್ಕಂಥದ್ದು ಬಹಳ ಶ್ರೇಷ್ಠ. ಅದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ಮಾಡಬೇಕಾಗಿರ್ತಕ್ಕಂಥ ಪರಿವರ್ತನೆ ಶಿಕ್ಷಣದಲ್ಲಿ, ಇದು ಆಗಬೇಕಾಗಿರ್ತಕ್ಕಂಥ. ಯಾಕೆ ನಮ್ಮ ಜೊತೆ ಒಬ್ರು ಡಾಕ್ಟರ್ ಬಂದಿದ್ರು, ಹೋದ್ರು. ಅವ್ರು ನಾ ಹೇಳಿದೆ, ನೋಡಿ ನಾವು ಶಾಲೆಗೆ ಹೋದಾಗ ನಾವೆಲ್ಲ 34-35 ತಿಂಗಳು ಎಷ್ಟು ತೆಗೆದವರು ಬಹಳ ಜಸ್ಟ್ ನೀವು ಯಾಕೆ ಇವಾಗ ಇತರ ಶಾಲೆಗೆ ಸಮಸ್ಯೆ, ಅದಕ್ಕೆ ಕ್ಲಾಸ್ ಮಾಡೋದು. ನಮ್ಮಲ್ಲೆಲ್ಲ 90-95 ತಗೊಂಡವರೆಲ್ಲ ಎದುರು ಬೆಂಚಲ್ಲಿ ಕುತ್ಕೊಳ್ಳೋದು. 50-55, 60 ತಗೊಂಡವರೆಲ್ಲ ಮಧ್ಯ. ನಾವೆಲ್ಲ ಕಲ್ಲೊಡೆಯವರು. ಎಲ್ಲಿರೋದು ಕಲ್ಲೊಡೆಯವರಲ್ಲಿ ಏನು ಹಿಂದಿನಿಂದ ಸ್ವರವೇ ಬರೋದಿಲ್ಲ. ಕಲ್ಲೊಡೆಯವರೆಲ್ಲ ನಾವು ಹಿಂದಿರೋರು. ಹಿಂದಿನ ಸಾಲಿನ ಮಕ್ಕಳು ನಾವು ಹೊಡೆಯುವ ಕಲ್ಲನ್ನು ಹಾಡಿದ್ದಾರೆ. ಆ ಎದುರು ಕೂತವರೆಲ್ಲ ಡಾಕ್ಟರ್, ಇಂಜಿನಿಯರ್, IAS ಆದರು. ಮಧ್ಯೆ ಕೂತವರೆಲ್ಲ ತಹಶೀಲ್ದಾರ್ AC ಗಳಾದರು. ಹಿಂದೆ ಕೂತವರೆಲ್ಲ ನಾವು ರಾಜಕಾರಣಿಗಳಾದ್ರು. ಆದ್ರೆ ದೇಶ ಆಳೋದು ಯಾರ್ರಿ? ದೇಶ ಆಳೋದು ಯಾರು? ಯಾಕಿದ್ರು ಉಲ್ಲೇಖ ಮಾಡೋದಕ್ಕೆ ಹೇಳಿದ್ರೆ, ನಮ್ಮ ಬದುಕಿನಲ್ಲಿ ಸಾಧನೆ ಪವಿತ್ರವಾಗಿರ್ತಕ್ಕಂಥ. ಸಾಧನೆಗೆ 2 ಬೇಡ, ರೂಪ ಬೇಡ. ಸಾಧನೆಗೆ ನಿಮ್ಮ ಸೌಂದರ್ಯಗಳು ಬೇಡ, ಸಾಧನೆಗೆ ಅಂಕ ಬೇಡ. ಸಾಧನೆಗೆ ಬೇಕಾಗಿರ್ತಕ್ಕಂಥದ್ದು ಗುರಿ, ಗುರಿಯೆಡೆಗೆ ಹೋಗತಕ್ಕಂಥದ್ದು ಸಾಧನೆ. ಹಾಗಾಗಿ ಸಾಧನೆ ಏನಾಗಬೇಕು? ಸಾಧನೆಗಳು, ಆದರ್ಶಗಳು ನಮ್ಮ ಜೀವನದಲ್ಲಿ ಇರಬೇಕು. ಆದರ್ಶಗಳು ನಮ್ಮ ಜೀವನದಲ್ಲಿ, ಜೀವನವೇ ಆದರ್ಶ ಆಗಬೇಕು. ಅದಕ್ಕೆ ಹೇಳಿದ್ದು ಇವತ್ತು ಆದರ್ಶ ಜೀವನ ಆಗಬೇಕು, ಜೀವನವೇ ಆದರ್ಶ ಆಗಬೇಕು. ಜೀವನ ನಾವು ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಬೇಕು, ಮತ್ತೆ 100 ಜನರಿಗೆ ನಮ್ಮ ಜೀವನ ಪಾಠ ಆಗಬೇಕು. ಅದು ಆದರ್ಶ. ಹಾಗಾಗಿ ರಾಯಲ್ ಕಾಲೇಜಿನ ವಿದ್ಯಾರ್ಥಿಗಳ ಬಯಕೆ ಏನು, ಇಲ್ಲಿ ಅಪೇಕ್ಷೆ ಏನು ಅಂತ ಹೇಳಿದ್ರೆ, ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಏನು ಹೇಳಿದ್ರೆ, ನೀವು ಮುಂದಿನ ದಿನಗಳಲ್ಲಿ ಸಾಧಕರಾಗಬೇಕು. ಸಾಧಕರಾದ್ಮೇಲೆ ಏನು, ನಿಮ್ಮ ಜೀವನ ಒಂದು ಆದರ್ಶ ಆಗಬೇಕು. ಆದರ್ಶ ಆದ್ಮೇಲೆ ಏನು, ಅದು ಈ ಸಂಸ್ಥೆಯ ಜೊತೆಗೆ ಜೋಡಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಗುರುತಿಸಿದಾಗ ರಾಯಲ್ ಸಂಸ್ಥೆಯ ವಿದ್ಯಾರ್ಥಿ ಇಂತಹ ಸಾಧನಾ ಮಟ್ಟಕ್ಕೆ ಏರಿದ್ದಾರೆ ಅಂತ ಸಮಾಜ ನಿಮಗೆ ಗೌರವವನ್ನು ಕೊಡಬೇಕು, ಆ ಎತ್ತರಕ್ಕೆ ಏರಬೇಕು. ಅದಕ್ಕೋಸ್ಕರ ಇಂತಹ ವಿಚಾರದ ಹಾಗಾಗಿ ಹೇಳಿದೆ. ಆ ಕಾರಣಕ್ಕೋಸ್ಕರ ಇವತ್ತು ನಿಮ್ಮನ್ನ ಇಂದ ನನಗನ್ನಿಸ್ತದೆ ಯಾವ ಕಾಲೇಜಲ್ಲೂ ಈ ಸಂದರ್ಭಗಳೆಲ್ಲ ಮೀಟ್ ಅಂಡ್ ಗ್ರೀಟ್ ಎಲ್ಲೂ ಕೇಳಲಿಲ್ಲ. ನಾನು ಪ್ರಥಮ ಬಾರಿಗೆ ಮಾಡಿದ್ದಾರೆ. ನಿಮಗೆ ಇಂತಹ ಅವಕಾಶಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ಜೀವನದಲ್ಲಿ 10 ಜನರನ್ನ ತಿಳಿಯಿರಿ, 10 ಜನರನ್ನ ಅಧ್ಯಯನ ಮಾಡಿ, ಅವರ ಜೀವನದ ಅಧ್ಯಯನ ಮಾಡಿ ನೀವು ಆ ಸಾಧನೆಗೆ ಹೋಗಿ ಅಂತ ಹೇಳ್ತಕ್ಕಂಥದ್ದನ್ನ ಇವತ್ತು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸಭಾಂಗಣವನ್ನು ರೂಪ ಮಾಡಿದ್ದಾರೆ. ಆ ಸಭಾಂಗಣದ ಹಿಂದೆ ಇರ್ತಕ್ಕಂಥದ್ದು ಯಾವುದು? ಬಹಳ ಸುಂದರವಾಗಿ ಕವಿ ಹೇಳ್ತಾನೆ, ಚಂದನ ಹೇ ಇಸ್ ದೇಶ್ ಕಿ ಮಾಟಿ, ತಪೋಭೂಮಿ ಹರ್ ಗ್ರಾಮ ಹೇ, ಹರ್ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೇ. ಈ ದೇಶದ ಒಂದೊಂದು ಗ್ರಾಮವು ಅದು ತಪೋವನಗಳು, ಭಾರತದ ಮಣ್ಣಂತದ್ದು. ಇಲ್ಲಿರ್ತಕ್ಕಂಥ ಒಂದೊಂದು ವ್ಯಕ್ತಿಯಲ್ಲೂ ಸೀತೆ ಮತ್ತು ರಾಮ ಇದ್ದಾರೆ, ಅದನ್ನು ಹುಡುಕುವಂತದ್ದಾಗಬೇಕು. ಅದಕ್ಕೆ ಅವರಿಗೆ ಕಲೆಯ ಆರಾಧನೆಗಳಾಗಬೇಕು, ಕಲೆಯ ಸಂಸ್ಕೃತಿಯ ಪರಿಚಯಗಳಾಗಬೇಕು. ಅದರ ಮುಖಾಂತರ ರಾಮ ಮತ್ತು ಸೀತೆಯ ನಿರ್ಮಾಣ ಆಗಬೇಕು. ನಾನು ದೇವರಾಜ್ ಮತ್ತು ಲಕ್ಷ್ಮೀಶ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿ ರಾಮ ಮತ್ತು ಸೀತೆಯ ಹುಡುಕುವ ಕೆಲಸ ಇದಾಗಬೇಕಾಗಿದೆ. ಇದಾಗ್ತದೆ. ಕೇವಲ ಶಿಕ್ಷಣ ಅಲ್ಲ, ಕೇವಲ ಶಿಕ್ಷಣ ಅಲ್ಲ, ಸಾಮಾಜಿಕ ಪ್ರಜ್ಞೆಗಳನ್ನು ಕಲಿಸಬೇಕು,
ಸಾಮಾಜಿಕವಾಗಿರ್ತಕ್ಕಂಥ ಜ್ಞಾನದ ಅರಿವು ಇರಬೇಕು, ಅದರ ಮುಖಾಂತರ ವ್ಯಕ್ತಿ ಬೆಳೆಸಬೇಕು. ನರೇಂದ್ರ ಮೋದಿ ಇವತ್ತು ಜಗತ್ತಿನ ನಾಯಕ. ನಾನು ಯಾವುದೋ ರಾಜಕಾರಣಕ್ಕೋಸ್ಕರ ಹೆಸರುಗಳನ್ನು ಉಲ್ಲೇಖ ಮಾಡ್ತಾ ಇಲ್ಲ. ಅಬ್ದುಲ್ ಕಲಾಂ ಜಗತ್ತಿನ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ನಾಯಕರಾಗಿ ಬೆಳೆದರು. ಅಬ್ದುಲ್ ಕಲಾಂ ಮಾಡಿದ್ದು ಕೇವಲ ಡಿಪ್ಲೊಮಾ, ಗೊತ್ತಿರಲಿ, ಡಿಪ್ಲೊಮಾ ಮಾಡಿ. ನರೇಂದ್ರ ಮೋದಿ ಯಾವುದೇ IAS ಅಲ್ಲ, ನರೇಂದ್ರ ಮೋದಿ ಯಾವುದೋ ದೊಡ್ಡದಾಗಿರ್ತಕ್ಕಂಥ ಯೂನಿವರ್ಸಿಟಿಯಲ್ಲಿ ಓದಿಲ್ಲ. ಆದ್ರೆ ಜಗತ್ತಿನ ಎತ್ತರಕ್ಕೆ ಭಾರತವನ್ನ ಕೊಂಡೊಯ್ದ ನಾಯಕ ಇವತ್ತು ನರೇಂದ್ರ ಮೋದಿ. ಜಗತ್ತು ಇವತ್ತು ಗುರುತಿಸಿದೆ ನರೇಂದ್ರ ಮೋದಿ. ಅಬ್ದುಲ್ ಕಲಾಂರನ್ನ ಶ್ರೇಷ್ಠ ವಿಜ್ಞಾನಿ ಅಂತ ಇವತ್ತು ಸಮಾಜ ಗುರುತಿಸಿದ್ರೆ ಅಬ್ದುಲ್ ಕಲಾಂ ಅವರ ಅಂಕೆಯನ್ನು, ಅವರ ಸಂಖ್ಯೆ, ಅವರ ಮಾರ್ಕಿಂದ ಅಲ್ಲ, ಅವರ ವ್ಯಕ್ತಿತ್ವ ಮತ್ತು ಆದರ್ಶ ಮತ್ತು ಅವರು ಹಿಡಿದಿರ್ತಕ್ಕಂಥ ಗುರಿಯಿಂದ. ಹಾಗಾಗಿ ಹೇಳಿದೆ, ಇವತ್ತು ರಾಯಲ್ ವಿದ್ಯಾಸಂಸ್ಥೆಯಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳಾಗಿ ನೀವು ಪರಿಶ್ರಮವನ್ನ ಅನುಭವಿಸಿದರೆ, ಪರಿಶ್ರಮದ ಸಾಧನೆಯನ್ನ ಮಾಡಿದರೆ, ಇಲ್ಲಿ ಕಲಿಸಿಕೊಡತಕ್ಕಂಥ ವಿದ್ಯೆಯ ಜೊತೆಗೆ ಸಾಮಾಜಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ಸಂಸ್ಕೃತಿ ಪರಂಪರೆಗಳನ್ನು ಉಳಿಸಿಕೊಂಡ್ರೆ ನೀವು ಬಹಳ ದೊಡ್ಡದಾಗಿರ್ತಕ್ಕಂಥ ಸಾಧಕರಾಗ್ತೀರಿ, ಆಗಬೇಕು ಅನ್ನುವಂಥ ಆಶಯದಿಂದ ಇವತ್ತು ಮೀಟ್ ಅಂಡ್ ಗ್ರೀಟ್ ಅನ್ನು ಮಾಡಿದ್ದಾರೆ. ಅದಕ್ಕೆ ನಿಮಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಇಂತಹ ಒಂದು ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆಯುವ ಭಾಗ್ಯ ನಿಮಗೆ ನೀವು ಪಡೆದದ್ದಲ್ಲ, ಭಗವಂತ ನಿಮಗೆ ಕೊಟ್ಟದ್ದು. ಹಾಗಾಗಿ ನೀವು ಅಭಿನಂದನೆಗೆ ಪಾತ್ರ. ಹಾಗಾಗಿ ಇಂತಹ ಸಂಸ್ಥೆಯಲ್ಲಿ ಅದ್ಭುತವಾಗಿರ್ತಕ್ಕಂತಹ ಶಿಕ್ಷಣವನ್ನು ಕೊಡಬೇಕು ಅನ್ನತಕ್ಕಂಥ ಆಶೆ ಇಲ್ಲಿದೆ. ನನಗೆ ಆಶ್ಚರ್ಯ ಆಯಿತು, 3 ವರ್ಷಗಳಲ್ಲಿ ಈ ಸಂಸ್ಥೆ 400 ವಿದ್ಯಾರ್ಥಿಗಳನ್ನು ಪಡೆದಿದೆ. 400 ವಿದ್ಯಾರ್ಥಿಗಳು, ಇದೊಂದು ಸಾಧನೆ. ಯಾಕೆ ಹೇಳಿದ್ರೆ ಬೆಂಗಳೂರಿನಂತ ನಗರದಲ್ಲಿ ಕಾಲೇಜುಗಳ ಕೊರತೆಗಳಿಲ್ಲದೆ ಇರತಕ್ಕಂಥ ಪ್ರದೇಶದಲ್ಲಿ, ಅದು ಆ ಕಡೆ ರಾಮಯ್ಯ ಇದೆ, ಈ ಕಡೆ ಇನ್ನೊಂದು ಇನ್ಸ್ಟಿಟ್ಯೂಷನ್ ಇದೆ, ಕ್ಲಾರಿಟಿ ಇದೆ. ಅದರ ಮಧ್ಯೆ ನೀವು ಬದುಕುವುದು ಬಹಳ ಕಷ್ಟ. ಆದರೂ ಬಹಳ ದೊಡ್ಡದಾಗಿರ್ತಕ್ಕಂಥ ಸವಾಲುಗಳನ್ನು ಸ್ವೀಕಾರ ಮಾಡಿ ನೀವು ಮಾಡಿರ್ತಕ್ಕಂಥ ದೇವರಾಜ್, ನೀವು ದಂಪತಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಿ, ಇದು ಸಾಧನೆ. ಯಾಕಂದ್ರೆ ಪರೀಕ್ಷೆಯ ಮಧ್ಯೆ ಮಾಡತಕ್ಕಂಥದ್ದು ಅದು ಸಾಧನೆ. ರಿಸ್ಕ್ ತಗೊಳ್ಳೋಣ, ಸವಾಲು ತಗೊಳ್ಳಿ. ಹಾಗಾಗಿ ಇವತ್ತು 400 ವಿದ್ಯಾರ್ಥಿಗಳಿಗಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ನೀವು ಪಡೆದಿದ್ದೀರಿ. ಹಾಗಾಗಿ ಇದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆ. ಹಾಗಾಗಿ ಸಾಧಕ ನಾನಲ್ಲ, ನೀವು ನನ್ನನ್ನು ಸಾಧನೆ ಅಂತ ನೋಡಬಹುದು. ಸಾಧಕ ಯಾರು? ದೇವರಾಜ್. ಇವರೇ ಸಾಕು ನಿಮಗೆ ಪಾಠ. ಇಂಥವರನ್ನ ಒಬ್ರು ಸಾಮಾನ್ಯರಾಗಿರ್ತಕ್ಕಂಥ ಒಬ್ರು ಕನ್ನಡ ಅಧ್ಯಾಪಕರು ಬಂದು ಇದು ಸಾಕಾಗುವುದಿಲ್ಲ, ನಾನು ಕಲಿಸಿದ್ದು ಹೇಳಿ 10 ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನತಕ್ಕಂಥ ಮನೋಭಾವನೆಯಿಂದ ಈ ಪ್ರದೇಶದಲ್ಲಿ, ನಮ್ಮ ಮಂಗಳೂರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇದು ಕಷ್ಟ ಅಲ್ಲ. ಹೇಗೆ ಇಷ್ಟು ಕಾಂಪಿಟೇಷನ್ಗಳಿಲ್ಲ, ಇಷ್ಟು ದೊಡ್ಡದಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಆರ್ಥಿಕ ವ್ಯವಸ್ಥೆ ಬೇಡ. ಬೆಂಗಳೂರಲ್ಲಿ ಇದೆಲ್ಲವೂ ಎಲ್ಲದಕ್ಕೂ ಮಿಕ್ಕಿ ಇರತಕ್ಕಂಥ, ಇಲ್ಲಿ ಮಾಡ್ತಕ್ಕಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಸವಾಲು. ಆ ಸವಾಲನ್ನು ಎದುರಿಸಿ ಮಾಡ್ತಕ್ಕಂಥದ್ದು ಇದೊಂದು ಸಾಧನೆ. ಹಾಗಾಗಿ ಇಲ್ಲಿ ಸಾಧಕ ಯಾರು ಕೇಳಿದ್ರೆ ಅದು ದೇವರಾಜ್ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಹಾಗಾಗಿ ನಿಮಗೆ ಇದೊಂದು ಸೌಭಾಗ್ಯ. ಇಂಥ ಅವರ ಮಧ್ಯೆ ನಾನು ಆಗಲೇ ಹೇಳಿದಾಗೆ ಶಿಕ್ಷಣವನ್ನೇ ಕಲಿಸಬೇಕು ಅಂತ ಆದರೆ ಲಾರ್ಡ್ ಮೆಕಾಲೆ ಕೊಟ್ಟಿರ್ತಕ್ಕಂಥ ಶಿಕ್ಷಣದ ಬೇರೆ ಬೇರೆ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಗಳು ಬಂದವೆ. ನಾನು ಅದರ ಯಾವುದರ ಬಗ್ಗೆಯೂ ಚರ್ಚೆ ಮಾಡೋದಿಲ್ಲ. ಕೇವಲ ನಿಮಗೆ ಕಲಿಸ್ಬೋದು. ಹಾಗೆ ಹೇಳಿದಾಗೆ ನಮ್ಮಲ್ಲಿ ಏನಿದೆ ಶಿಕ್ಷಣ ಸಂಸ್ಥೆಗಳು ಹೇಳಿದ್ರೆ ಮೌಲ್ಯಗಳನ್ನು ಬಿಟ್ಟು ಹೇಗಿರಬೇಕು. ಒಂದೆರಡು ಕಥೆಗಳನ್ನ ಹೇಳಿ ನಾನು ಮುಗಿಸ್ತೇನೆ. ಹೇಗಿರಬೇಕು ಶಿಕ್ಷಣ ಮತ್ತು ಯಾಕೆ. ಒಬ್ಬ IAS ಅಧಿಕಾರಿ, ನಾನಿದು ಪತ್ರಿಕೆಯಲ್ಲಿ ನೋಡಿದ ಕತೆ. ಒಬ್ಬ IAS ಅಧಿಕಾರಿ ಬರೆದಿರತಕ್ಕಂಥ ಕತೆ. IAS ಅಧಿಕಾರಿ ಅವ್ರು DC ಆಗಿದ್ದ. ಕೆಲಸದ ಒತ್ತಡದಲ್ಲಿ ಬಹಳ ಕಷ್ಟಪಟ್ಟ. 2 ದಿವಸ ರಜೆ ಹಾಕಿದ. ರಜೆ ಹಾಕಿ ಒಂದು ಹಳ್ಳಿಗೆ ಹೋದ. ಅವ ಹೆಂಡತಿ ಮಗುವನ್ನು ಕರ್ಕೊಂಡು ಹಳ್ಳಿಗೆ ಹೋದ. ಸಂಜೆ ಹೊತ್ತು ಆ ಹಳ್ಳಿಯಲ್ಲಿ ಒಂದು ನದಿಯ ಬದಿಯಲ್ಲಿ ವಿಹಾರಕ್ಕೆ ಹೋದ. ಆ ನದಿಯ ಬದಿಯಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಮರ ಇತ್ತು. ಆ ಮರದ ತುದಿಯಲ್ಲಿ ಒಂದು ಗೀಜಗನ ಗೂಡಿ. ಗೀಜಗ ಗೊತ್ತಾ? ಗೂಡು, ಹಕ್ಕಿ, ಗೀಜಗನ ಗೂಡು. ಈ DCಯ ಮಗ ಅತ್ತ ಆ ಗೀಜಗನ ಗೂಡು ನೋಡಿ ಅದು ಬೇಕು ಅಂತ ಬೇಕು ಹೇಳಿದ್ರೆ ಏನ್ ಮಾಡುದು? DCಗೆ ಮರ ಹತ್ತಲಿಕ್ಕೆ ಬರೋದಿಲ್ಲ, ಬಿಡೋದೇ ಇಲ್ಲ ಹುಡುಗ. ಬಹಳ ಕಷ್ಟಪಟ್ಟು ಕೇಳಲಿಕ್ಕೆ ಶುರು ಮಾಡಿದ. ಏನ್ ಮಾಡುದು ಆಚೆ ಈಚೆ ಹುಡುಕಿದ. ಮಗು ಅಳು ನಿಲ್ಸೋದಿಲ್ಲ, ನನಗೆ ಬೇಕೆ ಅಂತ. ಆ ಗಿಡ ಇದು ಮಾಡೋದು, ತೆಗೆದುಕೊಡು ಅಂತ. ಅಲ್ಲೇ ಒಬ್ಬ ದನ ಕಾಯುವ ಹುಡುಗ DC ಬುದ್ಧಿವಂತಿಕೆ ಮಾಡಿದ. ದನ ಕಾಯುವ ಹುಡುಗನನ್ನು ಕರೆದ. ನಿಮಗೆ ಮರ ಹತ್ತೋದಕ್ಕೆ ಬರುತ್ತೆ.
ಈ ಮರ ಹತ್ತಬಹುದಾ? ಹತ್ತಬಹುದು. DC 100 ರೂಪಾಯಿ ಕೊಟ್ಟ. ಯಾಕೆ ಅಂತ ಕೇಳಿದ, ಈ ಮರ ಹತ್ತಬಹುದು. ಆಯ್ತು, ಏನ್ ಮಾಡ್ಬೇಕು ಹತ್ತಿ? ಆ ಗೀಜಗನ ಗೂಡು ಇದೆಯಲ್ಲ, ಆ ಗೂಡನ್ನು ತಂದು ಕೊಡಬೇಕು ಅಂತ ಕೇಳಿದ. ಹುಡುಗ ಕೇಳಿದ, ಯಾಕೆ ಬೇಕು ನಿನಗೆ ಅಂತ ಕೇಳಿದ. ನನ್ನ ಮಗು ಅಳುತ್ತೆ, ಆಡೋದಕ್ಕೆ ಬೇಕು ಅಂತ ಕೇಳಿದ. ಹುಡುಗ ಹೇಳಿದ, ತಂದು ಕೊಡೋದಿಲ್ಲ ಅಂತ. ಇವಾಗ ಜಿಪುಣ ಇದ್ದಾನೆ ಅಂತ DC 500 ರೂಪಾಯಿ ನೋಟ್ ಕೊಟ್ಟ. ಹುಡುಗನ ಹತ್ರ ಕೇಳಿದ, ಆಗೋದಿಲ್ಲ ಅಂತ ಹೇಳ್ದ. ಇವಾಗ ಇನ್ನೂ ತುಂಟ ಇದ್ದಾನೆ ಅಂತ ಹೇಳಿ 1,000 ರೂಪಾಯಿ, ಆಗ 1,000 ರೂಪಾಯಿ ನೋಟ್ ಇತ್ತು, 1,000 ರೂಪಾಯಿ ನೋಟ್ ಕೊಟ್ಟ. ಹುಡುಗ ಹೇಳ್ದ, ಆಗೋದಿಲ್ಲ ಅಂತ ಹೇಳ್ದ. ಈಚೆ DC ಮಗ ಅಳು ನಿಲ್ಲಿಸೋದಿಲ್ಲ. DC ತ್ರಿಶಂಕು ಆಗಿದೆ. 2,000 ರೂಪಾಯಿ ನೋಟ್ ಕೊಟ್ಟ, 2,000 ರೂಪಾಯಿ, 1,000 ರೂಪಾಯಿ 2 ನೋಟ್ ಕೊಟ್ಟ. ಹುಡುಗ ಹೇಳ್ದ, ಆಗೋದಿಲ್ಲ. DC ಆಶ್ಚರ್ಯ ಆಯ್ತು. ಅಲ್ಲ, ನೀನು ಬಡ ಇದ್ದಿ, ಹಾಕಿಗೆ ಚಡ್ಡಿ ಹರಿದಿದೆ, ನಿಂದು ಶರ್ಟ್ ಇಲ್ಲ, ದನ ಕಾಯ್ತಾ ಇದ್ದಿ, 2,000 ರೂಪಾಯಿ ನಿನ್ನ ಜೀವನದಲ್ಲಿ ದೊಡ್ಡದಲ್ವಾ ಅಂತ. ಹೌದು, ಮತ್ತೆ ಆಗ್ತದೆ. ನಿನಗೆ ಯಾಕೆ ಬೇಕು ಕೇಳಿದ್ರೆ, ನಿನ್ನ ಮಗು ಅಳುವುದಕ್ಕೆ ಆ ಗೀಜಗನ ಗೂಡು ಬೇಕು. ಒಂದ್ಸರಿ ನೀನು ಯೋಚನೆ ಮಾಡು, ಆ ಗೀಜಗನ ಗೂಡಿನ ಒಳಗೆ 4 ಮರಿಗಳಿದ್ದಾವೆ. ಆ ತಾಯಿ ಆಹಾರ ತರಲಿಕ್ಕೆ ಹೊರಗೋಗಿದೆ. ಆ ತಾಯಿ ಆಹಾರವನ್ನ ತಂದು ತನ್ನ ಮನೆಯನ್ನು ಹುಡುಕಿದಾಗ ಮನೆ ಇಲ್ಲ, ತನ್ನ ಮಕ್ಕಳಿಲ್ಲ ಅಂತ ಆದಾಗ ಆ ತಾಯಿಯ ಹೃದಯ ಏನಾಗಬಹುದು ಅಂತ ಯೋಚನೆ ಮಾಡು ಅಂತ DC ಹೇಳಿದ. DC ಬರೀತಾನೆ, ನಾನು IAS ಪದವಿ ಪಡೆದು ಸಹಿತ ಹಳ್ಳಿಯ ದನಗಾಯಿ ಹುಡುಗನ ಮಾನವೀಯತೆಯನ್ನು ಪಡೆದಿಲ್ಲ. ಆ ಮಾನವೀಯತೆಯನ್ನು ನನಗೆ ಆ ವಿದ್ಯಾರ್ಥಿ ಕಳಿಸಿ, ಆ ಹುಡುಗ ಕಳಿಸಿ. ಶಿಕ್ಷಣದಲ್ಲಿ ನಾವು ಕೇವಲ ಶಿಕ್ಷಣವನ್ನು ಪಡೆಯತಕ್ಕಂಥದ್ದು ನಮ್ಮ ಸ್ವಾರ್ಥಕ್ಕೋಸ್ಕರ ಆಗಬಾರದು. ಪ್ರತಿಯೊಬ್ಬನ ತುಡಿತವು ನಮ್ಮ ಮನಸ್ಸಿನಲ್ಲಿರಬೇಕು. ಅಂತಹ ಶಿಕ್ಷಣದ ಅವಶ್ಯಕತೆ ಇದೆ. ಅದನ್ನು ಇದು ಪೂರೈಸಿದೆ. ನಾನು ನಿಮ್ಮ ಹತ್ರ ಇಷ್ಟೇ ವಿನಂತಿ ಮಾಡ್ತೇನೆ. ನಾವು ನಾಳೆ ನೀವು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ IAS ಮಾಡಿ, CA ಮಾಡಿ, ದೊಡ್ಡದಾಗಿರ್ತಕ್ಕಂಥ ಹುದ್ದೆಗೆ ಹೋಗಿ. ಬಹಳಷ್ಟು ಜನ ಸಾಧಕರಿದ್ದಾರೆ, 0ದಿಂದ ಬಂದವರು. ನಾನು ಇವತ್ತು ಕಥೆ ಹೇಳಿದ್ರೆ ರಾಷ್ಟ್ರ ಇಂದ್ರಾನು ಈ ಬೇರೆ ಬೇರೆ ಜನ ಇದ್ದಾರೆ. ಆದ್ರೆ ಒಂದೇ ಕನಸಿಟ್ಕೊಳ್ಳಿ, 10 ವರ್ಷ 20 ವರ್ಷ ವಿದೇಶದಲ್ಲಿ ಕೆಲಸ ಮಾಡಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ಕೊನೆಗೆ 5 ವರ್ಷ ಭಾರತಕ್ಕೋಸ್ಕರ ದುಡಿಯುವಂತ ಛಲ ನಿಮ್ಮದಿರಲಿ, ಭಾರತಕ್ಕೋಸ್ಕರ ದುಡಿಯುವ ಛಲ. ಹಾಗಾಗಿ ಹೇಳಿದ್ರೆ, ರಾಯಲ್ ನಿಮ್ಮನ್ನ ಈ ಸಂಸ್ಥೆ, ನನಗೆ ವಿಶ್ವಾಸ ಇದೆ, ಏನ್ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದೆಯೋ ಆ ನಂಬಿಕೆಯನ್ನು ಪೂರೈಸತಕ್ಕಂಥ ಕೆಲಸವನ್ನು ನೀವು ಮಾಡ್ತೀರಿ, ಆ ವಿಶ್ವಾಸವನ್ನು ಉಳಿಸ್ತೀರಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಭಾರತದ ದೃಷ್ಟಾರರಾಗಿ ಬೆಳಿಬೇಕು ಅನ್ನತಕ್ಕಂಥ ಆಶಯದ ಜೊತೆಗೆ ನನ್ನ ಸೌಭಾಗ್ಯ ನಿಮ್ಮ ಜೊತೆ ಮಾತನಾಡೋದಕ್ಕೆ. ನಾನೇನು ಜ್ಞಾನಿ ಅಲ್ಲ, ನಾನೇನು ಪಂಡಿತ ಅಲ್ಲ, ನಾನೇನು ಬಹಳ ಶಿಕ್ಷಣದ ಅಲ್ಲ, ನಾನು ಬಹಳ ಸಾಧಕನೂ ಅಲ್ಲ. ಅವಕಾಶಗಳು ಹಣೆ ಬರದಲ್ಲಿ ಬಂದಿದೆ. 3 ಬಾರಿ ಲೋಕಸಭಾ ಸದಸ್ಯ ಹೇಳಿದ್ರೆ, 3 ಬಾರಿ ಲೋಕಸಭಾ ಸದಸ್ಯನಾಗಿ, 4.5 ವರ್ಷಗಳ ಕಾಲ ರಾಜ್ಯದ ಅಧ್ಯಕ್ಷನಾಗಿ ಕಾರ್ಯ ಮಾಡತಕ್ಕಂಥ ಕೆಲಸಗಳು ಸಿಕ್ಕಿದಾವೆ. ಆದರೆ ಅದೆಲ್ಲದಕ್ಕಿಂತ ಶ್ರೇಷ್ಠವಾಗಿ ಇವತ್ತು ಈ ವಿದ್ಯಾರ್ಥಿಗಳ ಜೊತೆ ಈ ಸಂಸ್ಕೃತಿ ಸಭಾಂಗಣ ಅನ್ನತಕ್ಕಂಥದ್ದನ್ನು ಉದ್ಘಾಟನೆ ಮಾಡತಕ್ಕಂಥ ಯೋಗವನ್ನು ಕಳಿಸಿದ್ವಿ. ಆ ಭಾಗ್ಯವನ್ನು ಕಳಿಸಿದಕ್ಕೆ ನಿಮಗೆ ಋಣಿಯಾಗಿದ್ದೇನೆ. ನಮ್ಮ ದೇಶದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಕಲ್ಪನೆ ಇರ್ತಕ್ಕಂಥದ್ದು ಯಾವುದು? ಒಂದು ಪಿತೃ ಋಣ, ಮಾತೃ ಋಣ, ಗುರು ಋಣ. ಯಾರು ಗುರುವಿಗೆ ಗೌರವಿಸಲಿಲ್ಲ, ಅದಕ್ಕೆ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರಕದನ್ನ ಮುಕ್ತಿ. ಯಾರು ಗುರುವನ್ನ ಗೌರವಿಸುವುದಲ್ವೋ, ಯಾರು ಗುರುವಿಗೆ ಗೌರವವನ್ನು ಕೊಡುವುದಿಲ್ವೋ, ಅವ ಯಾವತ್ತೂ ಸಾಧಕನಾಗಲಾರ. ಅಂತಹ ಗುರುವಿಗೆ ಗೌರವ ಕೊಡಬೇಕು ಅನ್ನತಕ್ಕಂಥ ವಿದ್ಯಾರ್ಥಿಗಳ ಮನೋಭಾವನೆಯನ್ನು ಹೆಚ್ಚಿಸುವಂತ ಕೆಲಸವನ್ನ ಇವತ್ತು ದೀಪ್ತಿಯವರಿಗೆ ಸನ್ಮಾನ ಮಾಡುವುದರ ಮುಖಾಂತರ ಈ ಸಂಸ್ಥೆ ವಿದ್ಯಾರ್ಥಿಗಳ ಮನೋಭಾವನೆಯನ್ನ, ಭಾರತೀಯ ಚಿಂತನೆಯನ್ನು ಹೆಚ್ಚಿಸಿದೆ. ಇದಕ್ಕೂ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ. ನಮಸ್ಕಾರ. ನಿಜಕ್ಕೂ ಒಬ್ಬ ಸಮರ್ಥ ವ್ಯಕ್ತಿಯನ್ನೇ ನಾವು ಉದ್ಘಾಟಕರಾಗಿ ಕರೆಸಿದ್ದೇವೆ ಹೇಳುವುದಕ್ಕೆ ಅವರ ಸಮರ್ಥ ಮಾತುಗಳೇ ಉತ್ತರವಾಗಿ ನಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನನಗನ್ನಿಸ್ತಾ ಇದೆ, ಇದುವರೆಗಿನ ಎಲ್ಲ ಎಪಿಸೋಡ್ಗಳನ್ನ ಒಂದ್ಸಲ ಪುನರಾವಲೋಕನ ಮಾಡಿಕೊಂಡ್ರೆ ಇಷ್ಟು ಒಳ್ಳೆಯ ಸಂದೇಶ ಖಂಡಿತವಾಗಿಯೂ ಯಾವ ಸೆಲೆಬ್ರಿಟಿ ಗೆಸ್ಟ್ಗಳಿಂದ ಕೂಡ ನಮ್ಮ ಮಕ್ಕಳಿಗೆ ಸಿಕ್ಕಿರಲಿಲ್ಲ ಸರ್. ಅಂತ ಒಂದು ಒಳ್ಳೆಯ ಮಾತುಗಳನ್ನ ನೀವು ನಮ್ಮ ಮಕ್ಕಳಿಗೆ ದಯಪಾಲಿಸ್ಕೊಟ್ಟಿದ್ದೀರಿ. ಹೀಗಾಗಿ ನಾನು ತುಂಬಾ ತೃಪ್ತಿಯನ್ನು ಪಡೆದಿದ್ದೇನೆ. ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರೆಸಿದ್ದಕ್ಕೆ ನನಗೆ ವಿಶೇಷವಾದ ಸಮಾಧಾನ ಸಿಕ್ತಿವತ್ತು. ಯಾಕೆಂದ್ರೆ
ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಒಳ್ಳೆಯ ಸಂದೇಶವನ್ನ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ನೀಡಿದ್ದಾರೆ. ಒಂದು ಸಂಗತಿಯನ್ನ ನಾನು ನನ್ನ ಪ್ರಾಸ್ತಾವಿಕ ಸಂಗತಿಯಲ್ಲಿ ಮರೆತಿದ್ದೆ, ಹೀಗಾಗಿ ಮತ್ತೆ ಮೈಕ್ ಹಿಡಿದು. ಏನು ಇವತ್ತಿನ ದಿನ ಬಹಳ ವಿಶೇಷವಾದ ದಿನ, ಕಾರ್ಗಿಲ್ ವಿಜಯ್ ದಿವಸ್. ಕಾರ್ಗಿಲ್ ವಿಜಯ್ ದಿವಸ್ ಇವತ್ತು. ಅದಕ್ಕೋಸ್ಕರನೇ ನಾವು ಆರಂಭದಲ್ಲೇ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೇವೆ. ಹೀಗಾಗಿ ನಮ್ಮ ದೇಶಕ್ಕೆ ಯಾವ ಕೋನದಲ್ಲಿ ನೋಡಿದ್ರು ಸ್ಪರ್ಧಿಯೇ ಅಲ್ಲದ ಪಾಕಿಸ್ತಾನ್ ನಮ್ಮ ಜೊತೆಗೆ ಆಗಾಗ ಕಾಲು ಕೆರೆದುಕೊಂಡು ಬಂದು ಯುದ್ಧಕ್ಕೆ ಮುಂದಾಗ್ತದೆ, ಸೋತ್ಕೊಂಡು ಹೋಗುತ್ತೆ. ನಮಗೆ ಸ್ಪರ್ಧಿನೇ ಅಲ್ಲ, ಅದು ಕಾಂಪಿಟೇಟರೇ ಅಲ್ಲ ನಮಗೆ, ನಮ್ಮ ದೇಶಕ್ಕೆ. ಆದ್ರೂ ಕೂಡ ಒಂದಷ್ಟು ಸೈನಿಕರನ್ನು ನಾವು ಕಳ್ಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಕಾಂಪಿಟೇಟರ್ಸ್ ಅಲ್ಲದೆ ಹೋದ್ರು ಕೂಡ ಯುದ್ಧ ಅಂತ ಆದಾಗ ಪ್ರಾಣಗಳು ಹೋಗ್ತವೆ, ಎರಡೂ ದೇಶದಲ್ಲೂ ಹೋಗ್ತವೆ. ನಮ್ಮ ದೇಶದಿಂದ ಆ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧ ನಡೆದಾಗ ಒಂದಷ್ಟು ಸೈನಿಕರು ದೇಶಕ್ಕೋಸ್ಕರವಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು. ಹೀಗಾಗಿ ಇವತ್ತು ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ದಯವಿಟ್ಟು ತಾವೆಲ್ಲರೂ ಎಲ್ಲ ಒಂದ್ಸಲ ಎದ್ದು ನಿಂತ್ಕೊಂಡು 1 ನಿಮಿಷದ ಕಾಲ ಅವರಿಗೆ ಮೌನವನ್ನ ಸಲ್ಲಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. 1 minute ಕಂಪ್ಲೀಟ್ ಸೈಲೆನ್ಸ್. ಫೈರ್ ಬ್ರ್ಯಾಂಡ್ ರಾಜಕಾರಣಿಗಳಲ್ಲಿ ಅಗ್ರಮಾನ್ಯರಲ್ಲೊಬ್ಬರಾಗಿರುವ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ರವರೇ, ಬುದ್ಧಿವಂತರ ಜಿಲ್ಲೆ ಎಂದು ಪ್ರಖ್ಯಾತರಾಗಿರುವ ಉಡುಪಿ ಜಿಲ್ಲೆಯ ಪುತ್ತೂರಿನಲ್ಲಿ 1966 ಡಿಸೆಂಬರ್ 7ರಂದು ನಿರಂಜನಾ ಶೆಟ್ಟಿ ಹಾಗೂ ಸುಶೀಲಾ ಎನ್ ಶೆಟ್ಟಿ ದಂಪತಿಗಳ ಪುತ್ರರಾಗಿ ಜನಿಸಿದ ತಾವು ಪುತ್ತೂರಿನಲ್ಲಿ ಶಿಕ್ಷಣ ಪೂರೈಸಿದಿರಿ. ನಂತರ ತಮ್ಮ 18ನೇ ವರ್ಷದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ಸೇರುವ ಮೂಲಕ ದೇಶ ಕಟ್ಟುವ ಕಾಯಕಕ್ಕೆ ಸೇರ್ಪಡೆಯಾದಿರಿ. 12 ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿ ತಂದೆಯ ಮರಣದ ನಂತರ ಕುಟುಂಬದ ಜವಾಬ್ದಾರಿ ಹೊತ್ತುಕೊಂಡು ಕೃಷಿಯನ್ನು ಖುಷಿಯಿಂದ ಮಾಡಿ ನಾಗರಿಕ ಗುತ್ತಿಗೆದಾರರಾಗಿ ವೃತ್ತಿ ಜೀವನ ಪ್ರಾರಂಭಿಸಿದಿರಿ. ತರುವಾಯ 90ರ ದಶಕದಲ್ಲಿ ತಮಗೆ ಜನ್ಮತಃ ಬಂದಿದ್ದ ನಾಯಕತ್ವ ಗುಣ, ವಾಂಗ್ಮಯತೆ ಮತ್ತು ಆಕರ್ಷಕ ವ್ಯಕ್ತಿತ್ವದ ಕಾರಣದಿಂದ 90ರ ದಶಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರುವ ಮೂಲಕ ರಾಜಕೀಯ ಮತ್ತು ಸಾಮಾಜಿಕ ರಂಗಕ್ಕೆ ಪಾದಾರ್ಪಣೆ ಮಾಡಿದಿರಿ. 2004ರಲ್ಲಿ ಬಿಜೆಪಿಯ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದಿರಿ. 2009ರಲ್ಲಿ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ದಕ್ಷಿಣ ಕನ್ನಡ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಲೋಕಸಭೆಗೆ ಪ್ರವೇಶಿಸಿದಿರಿ. ಆಮೇಲೆ 2014 ಮತ್ತು 2019ರಲ್ಲಿ ಪುನಃ ಗೆದ್ದು ಸತತ 3 ಬಾರಿ ಲೋಕಸಭೆಗೆ ಪ್ರವೇಶಿಸಿ ಸಂಸತ್ತಿನಲ್ಲಿ 45 ಚರ್ಚೆಗಳಲ್ಲಿ ಭಾಗವಹಿಸಿ 687 ಪ್ರಶ್ನೆಗಳನ್ನು ಕೇಳಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಿದ್ದೀರಿ. 2019ರಲ್ಲಿ ಯಡಿಯೂರಪ್ಪನವರಿಂದ ರಿಕ್ತವಾಗಿದ್ದ ಸ್ಥಾನವನ್ನು ತುಂಬಿ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿ ಸಮರ್ಥವಾಗಿ ನಿಭಾಯಿಸಿದಿರಿ. ಇದರ ಜೊತೆಗೆ ವಾಣಿಜ್ಯ ಸ್ಥಾಯಿ ಸಮಿತಿ, ಕೃಷಿ ಸ್ಥಾಯಿ ಸಮಿತಿ, ಗೃಹ ಸಚಿವಾಲಯದ ಸಲಹಾ ಸಮಿತಿ, ಗ್ರಾಮೀಣಾಭಿವೃದ್ಧಿ ಸ್ಥಾಯಿ ಸಮಿತಿ, ಹಡಗು ಸಚಿವಾಲಯದ ಸಲಹಾ ಸಮಿತಿ, ಸರ್ಕಾರಿ ಭರವಸೆಗಳ ಸಮಿತಿಯ ಸದಸ್ಯರಾಗಿ ವಿವಿಧ ಹುದ್ದೆಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೀರಿ. ತಮ್ಮ 3 ದಶಕಗಳ ಈ ಸಾಮಾಜಿಕ ರಂಗದ ಸೇವೆಗಾಗಿ ರಾಯಲ್ ಕಾಲೇಜ್ ತನ್ನ ಪ್ರತಿಷ್ಠಿತ ಕಾರ್ಯಕ್ರಮವಾದ ಮೀಟ್ ಅಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ಕರಾವಳಿ ತಿಲಕ ಎಂಬ ಬಿರುದಿನೊಂದಿಗೆ ಸನ್ಮಾನಿಸುತ್ತಿದೆ. ದೇವರು ತಮಗೆ ಇನ್ನೂ ಹೆಚ್ಚಿನ ಸ್ಥಾನ, ಮಾನ, ಗೌರವ, ಆಯುಷ್ಯ, ಆರೋಗ್ಯಗಳನ್ನಿತ್ತು ಅನುಗ್ರಹಿಸಲಿ ಎಂಬ ಆಶಯ ರಾಯಲ್ ಕಾಲೇಜಿನದು. ಡಾಕ್ಟರ್ ದೇವರಾಜ್ ಬಿಕೆ, ಸಂಸ್ಥಾಪಕ ಅಧ್ಯಕ್ಷರು, ರಾಯಲ್ ಕಾಲೇಜ್ ಮತಿಕೆರೆ. ಡಾಕ್ಟರ್ ಲಕ್ಷ್ಮೀ ಶೆಗಡೆ ಸೌಂದ, ಪ್ರಾಚಾರ್ಯರು, ರಾಯಲ್ ಕಾಲೇಜ್ ಮತಿಕೆರೆ. ಸ್ಥಳ ಸಂಸ್ಕೃತಿ ಸಭಾಂಗಣ ಮತಿಕೆರೆ. ಸಂದರ್ಭ ಸಾಂಸ್ಕೃತಿ ಸಭಾಂಗಣದ ಉದ್ಘಾಟನೆ
ಮತ್ತು ಮೀಟ್ ಅಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ಎಪಿಸೋಡ್ 2 ಸೀಸನ್ 3. ಧನ್ಯವಾದಗಳು. Thank you, Sankirtana. We now proceed the facilitation of our esteemed guest, Sri Nalin Kumar Katil sir, as a token of our gratitude and respect. ಸರ್ ಸೈಡ್ ಬನ್ನಿ. ಸರ್ ಹಾಗೆ ಇಲ್ಲಿ ನೋಡಿ, ಇಲ್ಲಿ ನೋಡಿ ಸರ್. ಓಕೆ. Naveen from MES School. ಮ್ಯಾಮ್ present here, all the dignitaries on the dais. Actually, I was not prepared for telling anything, but thank you, Royal PU College, for giving me this opportunity. And this is a very great session, meet and greet with celebrity. I don't have anything else to say. I tell all the best to the future citizens of our country. Do well in your education as well as gain knowledge from the college you are studying. Thank you. And Nida Khan from 2nd PUC B section. ಸರ್ ಇಲ್ಲಿ ನೋಡಿ. Sankirtana from 2nd PU C section. Now let's applaud the academic stars from 1st PUC who have set an inspiring example with their performance. Diksha R from 1st PU A section. Raghavi and Asiya from 1st PU B section. Muskan Banu and Bhavani from 1st PU C section. ಲೋ ಈ ಕಡೆ ಬಾ. ಇಲ್ಲಿ ನೋಡಿ. Congratulations to all the achievements. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಉಪಸ್ಥಿತ ಹಿರಿಯರು, ಸಜ್ಜನ ರಾಜಕಾರಣಿಗಳು, ಸಮಾಜ ಸೇವಕರು,
ಸಂಸ್ಕೃತಿಯ ಪ್ರತಿರೂಪ ಆಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಸರ್ ಅವರು ಇವತ್ತು ಈ ಸಂಸ್ಕೃತಿ ಸಭಾಂಗಣವನ್ನ ಉದ್ಘಾಟನೆ ಮಾಡಿದ್ದು ನಿಜವಾಗಿ ಅತ್ಯಂತ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಸ್ವಾಗತ ಹಾಗೂ ಧನ್ಯವಾದಗಳನ್ನ ನಾನು ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಸರ್, ನಿಮ್ಮ ಆಗಮನ ಈ ಸಭಾಂಗಣಕ್ಕೆ ಒಂದು ಅರ್ಥವನ್ನ ಕೊಟ್ಟಿದೆ. ಇಲ್ಲಿರುವಂತಹ ರಾಯಲ್ ವಿದ್ಯಾರ್ಥಿಗಳು ಮುಂದೆ ತಮ್ಮ ಮಾತುಗಳಿಂದ, ತಮ್ಮ ಪ್ರೇರಣೆಯಿಂದ, ತಮ್ಮ ಸಮಾಜಮುಖಿ ಕಾರ್ಯಗಳಿಂದ ಈ ಸಮಾಜಕ್ಕೆ ಮತ್ತೆ ಏನಾದ್ರೂ ಒಂದು ಒಳ್ಳೆಯ ಶಕ್ತಿ ಆಗೋದಕ್ಕೆ ಪ್ರೇರಣೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಒಂದಷ್ಟು ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಪ್ರಾಂಶುಪಾಲರು ನನ್ನ ಬೆನ್ನು ಹತ್ತಿದ್ರು. ಇಲ್ಲ, ನಮಗೊಂದು ಸಭಾಂಗಣ ಬೇಕೇ ಬೇಕು ಅಂತ ಹೇಳಿ ಕೊನೆಗೆ ಬಹಳಷ್ಟು ಪ್ರಯತ್ನ ಮಾಡಿ ಒಂದು 15 ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸೋದಕ್ಕೋಸ್ಕರ ಈ ಸಭಾಂಗಣವನ್ನ ಇವತ್ತು ನಾವು ನಿಮಗೆ ಬಿಟ್ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಈ ಸಭಾಂಗಣದಲ್ಲಿ ನೀವು ಕಟ್ಟುವಂತಹ ಕೆಲಸ ಕಾರ್ಯಗಳು ನಿಮ್ಮ ಜೀವನದ ಮುಂದಿನ ಭವಿಷ್ಯಕ್ಕೆ ಬಹಳ ದೊಡ್ಡ ಶಕ್ತಿಯಾಗಲಿ ಅಂತೇಳಿ ನಾನು ನಿಮ್ಮೆಲ್ಲರನ್ನು ಹಾರೈಸ್ತೇನೆ. ಜೊತೆಗೆ ಈ ಮೀಟ್ ಅಂಡ್ ಗ್ರೀಟ್ ಅನ್ನುವಂತಹ ಕಾನ್ಸೆಪ್ಟ್ ಏನಿದೆ, ಆಗ್ಲೇ ಸರ್ ಹೇಳ್ತಾ ಇದ್ರು, ಇಡೀ ಕರ್ನಾಟಕದಲ್ಲಿ ಯಾವ ಕಾಲೇಜು ಕೂಡ ಮಾಡದಂತಹ ಒಂದು ವಿಶಿಷ್ಟವಾದಂತಹ ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ನಿಮಗೆ ಸಾಧಕರ ಪರಿಚಯ, ಸಾಧಕರ ಸಾಧನೆ ನಿಮಗೆ ಅರಿವಾಗಬೇಕಾಗಿದೆ. ಆ ಅರಿವು ನಿಮಗೆ ಮುಂದಿನ ಭವಿಷ್ಯಕ್ಕೆ ನಾಂದಿಯಾಗಬೇಕನ್ನಂಥದ್ದು ಇದರ ಉದ್ದೇಶ. ಅದಕ್ಕೆ ನೀವೆಲ್ಲ ಕೂಡ ಸಾಕ್ಷಿಯಾಗಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮದ ಬಹಳ ಮುಖ್ಯವಾದಂತಹ ಒಂದು ಕಾರ್ಯಕ್ರಮವಾಗಿದೆ. ಹಾಗಾಗಿ ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ ಏನಂದ್ರೆ, ಇಲ್ಲಿ ಬರುವಂತಹ ಸಾಧಕರು, ಈಗ ನೀವೆಲ್ಲ ನೋಡ್ತಾ ಇದ್ರಿ, ಹೋದ ತಿಂಗಳು ಯಾರು ಬಂದಿದ್ರು? ಯಾರು? ಡಾಕ್ಟರ್ ಆಂಜನಪ್ಪ. ಡಾಕ್ಟರ್ ಆಂಜನಪ್ಪ ಬಹಳ ಪ್ರಖ್ಯಾತ ವೈದ್ಯರು. ಅವರು ಹಳ್ಳಿಯಲ್ಲಿ ಓದಿ ಅಮೆರಿಕಾದಲ್ಲಿ ಒಂದು ವೈದ್ಯ ಪತ್ರಿಕೆಯನ್ನು ಪ್ರೆಸೆಂಟ್ ಮಾಡುವ ಎತ್ತರಕ್ಕೆ ಬೆಳೆದ್ರು ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಇಡೀ ಭಾರತದ ನಂಬರ್ 1 ಸಂಸತ್ ಆಗಿದ್ರು ಅಂತಂದ್ರೆ, MP ಆದ್ರು ಅಂತಂದ್ರೆ ನಳಿನ್ ಕುಮಾರ್ ಕಟೀಲ್ ಸರ್ ಅವರು ಯೋಚನೆ ಮಾಡಿ. ಅಂದ್ರೆ ಅಂತಹ ಸಾಧಕರು ಯಾಕೆ ಇಲ್ಲಿ ಬರ್ತಾರೆ ಅಂತಂದ್ರೆ ನಿಮಗೆ ಪ್ರೇರಣೆ ಆಗ್ಬೇಕನ್ನೋದೇ ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ನೀವು ಅದನ್ನ ಎಷ್ಟು ಬಳಸ್ಕೊಳ್ತೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದರ ಜೊತೆಗೆ ಆಗ್ಲೇ ಸರ್ ಹೇಳಿದ ಹಾಗೆ ರಾಯಲ್ ಕಾಲೇಜಿನ ಗುರಿ ಮತ್ತು ಉದ್ದೇಶ ನಿಮ್ಗೆಲ್ಲ ಈಗಾಗಲೇ ಅರ್ಥ ಆಗಿದೆ. ನಾವು ಬೇರೆ ಕಾಲೇಜುಗಳ ಹಾಗೆ 95, 98 ತಗೊಂಡು 99 ಕೊಡೋ ಕೆಲಸ ಮಾಡ್ತಾ ಇಲ್ಲ. ನಿಮ್ಗೂ ಗೊತ್ತಿದೆ ಇಲ್ಲಿ ಬಂದಿರುವ ವಿದ್ಯಾರ್ಥಿಗಳ ಗುಣಮಟ್ಟ ಹೇಗಿತ್ತು, ಆಚೆ ಹೋದಾಗ ಹೇಗಾಗಿದೆ. ಇದು ನಮ್ಮ ಬಹಳ ಮುಖ್ಯವಾದ ಉದ್ದೇಶ. ಯಾಕೆಂದ್ರೆ ಇಲ್ಲಿರುವಂತಹ ಪ್ರತಿ ವಿದ್ಯಾರ್ಥಿಯ ತಂದೆ ತಾಯಿಯ ಆಶೀರ್ವಾದ ರಾಯಲ್ ಕಾಲೇಜ್ ಮೇಲೆ ಇದೆ. ಅವರೆಲ್ಲರ ಆಶಯ ರಾಯಲ್ ಕಾಲೇಜ್ ಮೇಲೆ ಇದೆ. ಹಾಗಾಗಿ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಅದರಲ್ಲೂ ಈ ಕಾಲೇಜಿಗೆ ಮೊದಲು ರಾಯಲ್ PU ಕಾಲೇಜು ಪ್ರಾರಂಭ ಆದ 2023ರ ಮೊದಲ ಅಡ್ಮಿಷನ್ ಮಾಡಿದ್ದು ಭಾಸ್ಕರ್ ಅನ್ನುವಂತಹ ವಿದ್ಯಾರ್ಥಿ. ಅವ್ರ ತಾಯಿ ಇವತ್ತು ಇಲ್ಲಿದ್ದಾರೆ. ನಾನು ನಿಜವಾಗಿ ಅವ್ರಿಗೆ ಋಣಿಯಾಗಿರ್ತೇನೆ. PU ಕಾಲೇಜ್ ಅಷ್ಟೇ ಅಲ್ಲ, ರಾಯಲ್ ಡಿಗ್ರಿ ಕಾಲೇಜ್ಗೂ ಮೊದಲ ಅಡ್ಮಿಷನ್ ಮಾಡಿದ್ದೆ ಆ ಮಹಾತಾಯಿ. ಹಾಗಾಗಿ ಅವರಿಗೆ ನಾನು ನಿಜವಾಗಿ ಋಣಿಯಾಗಿರ್ತೇನೆ. ಇಂತಹ ಪೋಷಕರ ನೆರವಿನಿಂದ ರಾಯಲ್ ಕಾಲೇಜ್ ಇವತ್ತು 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಈ ಭಾಗದಲ್ಲಿ ಒಳಗೊಳ್ಳಕ್ಕೆ ಸಾಧ್ಯ ಇದೆ. ಸರ್ ಹೇಳಿದಾಗೆ ಇಲ್ಲಿ ತುಂಬಾ ಕಾಂಪಿಟೇಷನ್ ಇದೆ. ಒಂದು ಅಡಿ ಜಾಗ ನಾವಿಲ್ಲಿ ತಗೋಬೇಕಂದ್ರೆ 20 ರಿಂದ 25 ಸಾವಿರ ರೂಪಾಯಿ ಕೊಡ್ಬೇಕಾಗತ್ತೆ. ಅಂತಹ ಒಂದು ಈ ಜಾಗದಲ್ಲಿ ಇಂತಹದೊಂದು ಸಂಸ್ಥೆ ಕಟ್ಟೋದು, ಬೆಳೆಸೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನನಗೆ ಬಲವಾಗಿ ನಿಂತಿರುವಂತದ್ದು ನಮ್ಮ ಪ್ರಾಚಾರ್ಯರಾಗಿರುವಂತಹ ಡಾಕ್ಟರ್ ಲಕ್ಷ್ಮೀಶ್ ಹೆಗಡೆ ಸರ್. ಅವರ ಕಮಿಟ್ಮೆಂಟ್. ಅವ್ರು ಹೇಳ್ತಾರೆ, ಸರ್ ಕಾಲೇಜ್ ನಿಮ್ದಲ್ಲ, ನಂದು.
ಇದು ಒಬ್ಬ ಪ್ರಿನ್ಸಿಪಾಲ್ ಇರಬೇಕಾದಂತಹ ಕಮಿಟ್ಮೆಂಟ್. ಅದನ್ನ ಅವರು 100% ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆಯ ಅಭಿನಂದನೆಗಳನ್ನ ನಾನು ಖಂಡಿತ ತಿಳಿಸ್ತೇನೆ. ಯಾಕೆಂದ್ರೆ ಒಂದು ಸಂಸ್ಥೆ ಇರೋದೇ ಅಲ್ಲಿರುವಂತಹ ಸಾರಥಿ ಮತ್ತು ಅವರ ಹಿಂದೆ ಇರುವಂತಹ ಬಳಗ, ಶಿಕ್ಷಕ ಬಳಗ, ಅವರ ಒಂದು ಶ್ರಮದಿಂದ ಮಾತ್ರ ಸಾಧ್ಯ ಆಗುತ್ತೆ. ಒಂದು ದೇಶ ಕಟ್ಟೋದಕ್ಕೆ ಹೇಗೆ ಒಬ್ಬ ನಾಯಕ ಮುಖ್ಯನೋ, ಒಂದು ಸಂಸ್ಥೆ ಕಟ್ಟೋದಕ್ಕೂ ಅಂತಹ ಸಮರ್ಥ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನನಗೆ ಸಿಕ್ಕಿರುವಂತಹ ಶಿಕ್ಷಕರ ಬಳಗ ಇದೆಯಲ್ಲ, ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ, ಬಹಳ ಖುಷಿ ಆಗುತ್ತೆ. ರಾತ್ರಿ 8 ಗಂಟೆ ತನಕ ಈ ಕೆಲಸಗಳನ್ನ ಮುಗಿಸಿ ಎಲ್ಲಾ ಶಿಕ್ಷಕರು ಮನೆಗೆ ಹೋದ್ರು. ಆ ಬದ್ಧತೆ ಇದೆಯಲ್ಲ ಒಂದು ಸಂಸ್ಥೆಯ ಏಳಿಗೆಗೆ, ಅದೇ ಬಹಳ ಮುಖ್ಯ. ಜೊತೆಗೆ ಸ್ಟೂಡೆಂಟ್ಸ್, ನಿನ್ನೆ ನೀವು ನೋಡ್ಬೇಕಿತ್ತು, ಆಶ್ಚರ್ಯ ಆಗುತ್ತೆ. ಒಂದು ದೊಡ್ಡ ಸ್ಟ್ಯಾಂಡ್ ಅನ್ನ ಕಟ್ಕೊಂಡು ಅದೇ ಇಬ್ಬರು ಹೆಣ್ಣು ಮಕ್ಕಳು ಮೇಲೆ ಕೂತ್ಕೊಂಡು ಇದನ್ನ ಕಟ್ತಾ ಇದ್ರು. ಹೆಣ್ಣು ಮಕ್ಕಳು ಕಟ್ಟಿದ್ರು. ಅದಾದ್ಮೇಲೆ ಆದರ್ಶ್ ಮತ್ತೆ ಉಳಿದ ವಿದ್ಯಾರ್ಥಿಗಳು ಇದನ್ನ ಪೂರೈಸಿದ್ರು. ಅಂದ್ರೆ ನಿಮ್ಮಲ್ಲೂ ಆ ಕಸಿ ಇದೆ, ನಿಮ್ಮಲ್ಲೂ ಆ ವಿದ್ವತ್ ಇದೆ. ನೀವು ಅದನ್ನ ಬಳಸ್ಕೊಂಡಾಗ ಒಂದಷ್ಟು ಜನ ಇಲ್ಲಿ ಸ್ವಯಂ ಸೇವಕರಾಗಿ ತುಂಬಾ ಜನ ಹುಡುಗರು, 50-60 ಜನ ಹುಡುಗರು ಎಲ್ಲವನ್ನ ತಯಾರು ಮಾಡಿ ನಮ್ಮ ಕಾಲೇಜು, ನನ್ನ ಕಾಲೇಜು ಅನ್ನುವಂತಹ ಒಂದು ಭಾವನೆಯಿಂದ ಕೆಲಸ ಮಾಡಿದಾಗ ನೀವು ಕೂಡ ಇಲ್ಲಿ ಅದೇ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ನಿಮ್ಮಲ್ಲಿ ಯಾಕೆ ನಾವು ಈ ಎಲ್ಲವನ್ನ ಕೊಡ್ತೀವಿ ಅಂತಂದ್ರೆ, ನಾಯಕತ್ವದ ಗುಣ ನಿಮ್ಮಲ್ಲಿ ಬರಬೇಕು, ಸಾಧಕರ ಗುಣ ನಿಮ್ಮಲ್ಲಿ ಬರಬೇಕು, ದೇಶ ಕಟ್ಟುವ ಇದು ಕೂಡ ನಮ್ಮ ಕಾಲೇಜಿನ ಒಂದು ಸಾಧನೆ. ಯಾಕೆ ಅಂತಂದ್ರೆ ಇಲ್ಲಿ 2 ವರ್ಷದಲ್ಲಿ ಓದನ್ನ ಪೂರೈಸಿ ಆಚೆ ಹೋದ್ರೆ ಡಿಗ್ರಿ ಕಂಪ್ಲೀಟ್ ಆದ್ರೂ ಆಗ್ತಿದ್ರು ಕೂಡ ಕೆಲಸದ ಕೊರತೆ ಇದೆ. ಹಾಗಾಗಿ ನ್ಯೂಜಿಲ್ಯಾಂಡ್ ಅಲ್ಲಿ ನಾವು ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಕ್ರಿಯೇಟ್ ಮಾಡಿದೀವಿ, ಅರ್ನ್ ಅಂಡ್ ಲರ್ನ್ ಅನ್ನುವ ಕಾನ್ಸೆಪ್ಟ್ ಅಲ್ಲಿ 1 ವರ್ಷ ನೀವು ಅಲ್ಲಿ ಡಿಗ್ರಿಯನ್ನ ಪೂರೈಸಿ ಮತ್ತೆ ಅಲ್ಲಿ ಆ ಹಣ ಕೆಲಸಕ್ಕೆ ಹೋಗುವಂತಹ ಕೆಲಸವನ್ನ ಕೂಡ ನಾವು ನಿಮ್ಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀವಿ. ಇವೆಲ್ಲ ನಿಮ್ಮ ಒಳಿತಿಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ. ಮಕ್ಕಳ, ನೀವು ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುವ ಏಕೈಕ ಶಕ್ತಿ ಜಗತ್ತಲ್ಲಿ ಇದ್ರೆ ಅದು ಕೇವಲ ಶಿಕ್ಷಣ ಮಾತ್ರ. ಅದು ಬಿಟ್ರೆ ಬೇರೆಲ್ಲೂ ಕೂಡ ಸಾಧ್ಯ ಇಲ್ಲ ಅನ್ನೋದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾಕಂದ್ರೆ ನೀವು ಯಾವ್ದು ಬೇಕಾದ್ರೂ ನಿಮ್ಮನ್ನು ತಲೆ ತಗ್ಸೋ ಹಾಗೆ ಮಾಡ್ಬೋದು, ಆದ್ರೆ ಶಿಕ್ಷಣ ಯಾವತ್ತೂ ಕೂಡ ನಿಮ್ಮನ್ನು ತಲೆ ತಗ್ಸೋ ಹಾಗೆ ಮಾಡಲ್ಲ, ತಲೆ ಎತ್ತುವ ಹಾಗೆ ಮಾಡುತ್ತೆ. ಅಂತಹ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾದಂತಹ ಎಲ್ಲವನ್ನ ತಯಾರಿಯನ್ನು ಮಾಡಿಕೊಡ್ತಾ ಇದೀವಿ. ಹಾಗಾಗಿ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುವ ಶಿಕ್ಷಣ ರಾಯಲ್ ಕಾಲೇಜ್ ನಿಮಗೆ ಕೊಡ್ತಾ ಇದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. 5 ವರ್ಷ ನೀವು ಕಟ್ಟುವ, ನೀವು ಓದುವ, ನೀವು ಬೆಳೆಸುವಂತಹ ವಿದ್ಯೆ ನಿಮ್ಮ ಮುಂದಿನ 50 ವರ್ಷಗಳು ನಿಮ್ಮ ಎಲ್ಲಿಗೆ ಬೇಕಾದ್ರೂ ತೆಗೆದುಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ. ಓದನ್ನ ಯಾರು ಬಿಡ್ತೀರೋ, ಯಾರು ವಿದ್ಯಾಭ್ಯಾಸವನ್ನ ಬಿಡ್ತೀರೋ, ನಿಮ್ಮ ಜೀವನದಲ್ಲಿ ಅದಕ್ಕೆ ಫುಲ್ ಸ್ಟಾಪ್ ಅಂತ ಇಟ್ಕೊಳ್ಳಿ. ನೀವು ಎಂದೂ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ನೆನಪಲ್ಲಿ ಇಟ್ಕೊಂಡು ರಾಯಲ್ ಕಾಲೇಜ್ ಜೊತೆ ನಿಮ್ಮ ಒಳ್ಳೆಯ ಇದಕ್ಕೆ ನಾವು ಯಾಕೆ ಸಂಸ್ಕೃತಿ ಸಭಾಂಗಣ ಅಂತ ಹೆಸರಿಟ್ರಿ, ನಿಮ್ಮಲ್ಲಿ ಆ ಸಂಸ್ಕೃತಿ ಬರಬೇಕು. ಯಾಕೆ ಸರ್ ಆಗ್ಲೇ ಹೇಳಿದ್ರು, ಭಾರತದ ಸಂಸ್ಕೃತಿ ಯಾವ ರೀತಿಯದ್ದು, ಇಡೀ ವಿಶ್ವವೇ ಭಾರತದ ಕಡೆ ನೋಡುವಂಥದ್ದು. ಅಂತಹ ಸಂಸ್ಕೃತಿ ಇರುವಂತಹ ನಾಡಲ್ಲಿ ನಾವು ನೀವೆಲ್ಲ ಹುಟ್ಟಿರೋದು ಯಾವುದೋ ಪೂರ್ವಜನ್ಮದ ಪುಣ್ಯ, ಅದರ ಫಲ ನಾವಿವತ್ತು ಇಲ್ಲಿ ಹುಟ್ಟಿದೀವಿ. ಹಾಗಾಗಿ ನಾವೆಲ್ಲ ಕೂಡ ಅದಕ್ಕೆ ಋಣಿಯಾಗಿರ್ಬೇಕು ಅಂತ ಹೇಳ್ತಾ, ಇಂತಹ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿದ್ದು ನನಗೆ ಬಹಳ ಸಂತೋಷವನ್ನ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನೀವೆಲ್ಲರಿಗೂ ವಂದಿಸಿ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸುತ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Please our heartfelt gratitude. I now call upon Bindu Shri from 2nd PU to deliver the vote of thanks. It's my honor to deliver the vote of thanks on behalf of Royal PU and Degree College. First and foremost, I extend my sincere gratitude to our chief guest, Shri Nalin Kumar Katil sir, for gracing this occasion with his valuable time and inspiring us with his presence. Thank you, sir. I also thank Mrs. Deepthi Naveen ma'am for joining us today at this program. Thank you, ma'am. A heartfelt thank you to our founder president, Dr. Devraj BK sir, for always being the guiding force behind the institution's progress and success.
Thank you, sir. Thank you to our Managing Director Sujata Devraj ma'am for always encouraging us and making every dream a reality. Thank you, ma'am. A warm thank you to our principal Dr. Lakshmi Shegde Sonda sir for encouraging students and making this program a success. Thank you, sir. I also thank all the faculty and non-teaching staff for their cooperation and contributions. I also thank all the parents and my dear friends for making this program a success. And finally, a big thank you to everyone. ಅತಿಥಿಯಾಗಿ ಉದ್ಘಾಟಕರಾಗಿ ನಮ್ಮ ಜೊತೆಯಲ್ಲಿರುವಂಥವರು ಒಬ್ಬ ಸದ್ಗುಣ ರಾಜಕಾರಣಿ, ಒಬ್ಬ ಸುಶೀಲ ರಾಜಕಾರಣಿ, ಕರ್ನಾಟಕದ ಒಬ್ಬ ಸಮರ್ಥ ರಾಜಕಾರಣಿ, 3 ಬಾರಿ ಸಂಸದರಾಗಿ ಲೋಕಸಭಾ ಕ್ಷೇತ್ರವನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಮುಖಾಂತರವಾಗಿ ಕಾರ್ಯಕ್ರಮದ ಹಿಂದಿನ ಒಂದು ಏನು ರೂವಾರಿಗಳು ಅವರೆಲ್ಲರನ್ನ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ಮಾಡ್ತಾ ಇರೋದು ನಿಮಗೋಸ್ಕರ. ಎಲ್ಲವನ್ನು ಈ ಎಲ್ಲ ಕಾರ್ಯಕ್ರಮಗಳು ಈಗ ನಡೀತಾ ಇದೆ ಅಂದ್ರೆ ಅದಕ್ಕೆಲ್ಲ ಮುಖ್ಯ ಕಾರಣೀಕರ್ತರು ನೀವೇ. ನಿಮಗೆ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಈ ಮೀಟ್ ಅಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ಕಾರ್ಯಕ್ರಮದ ಒಂದು ಬಹಳ ಪ್ರಮುಖವಾದಂತಹ ಹಂತ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಏನು ಏನು ಗುರು ಗೌರವ ಪುರಸ್ಕಾರ. ಪ್ರತಿ ತಿಂಗಳು ನಾವು ಒಬ್ಬ ಹಿರಿಯ ಗುರುಗಳನ್ನ ಗೌರವಿಸುವಂತ ಒಂದು ಸತ್ಸಂಪ್ರದಾಯವನ್ನ ಇಟ್ಕೊಂಡಿದ್ದೇವೆ. ಯಾಕೆಂತಂದ್ರೆ ಈ ಸಮಾಜದಲ್ಲಿ ಈ ಗುರುಮುಖಿಯಾದಂತಹ ಗೌರವ ಎಲ್ಲೋ ಒಂದು ಕಡೆ ಕ್ಷೀಣಿಸ್ತಾ ಇದೆ ಹೇಳುವಂಥದ್ದನ್ನ ಗಮನಿಸಿಕೊಂಡು ನಾವು ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಗುರುಗಳನ್ನ ಪ್ರತಿ ತಿಂಗಳು ಒಬ್ಬ ಹಿರಿಯ ಈ ಸುತ್ತಮುತ್ತಲಿನ ಯಾವುದಾದ್ರೂ ಒಂದು ಶಾಲೆ, ಹೈಸ್ಕೂಲಿನ ಗುರುಗಳನ್ನ, ಹಿರಿಯ ಗುರುಗಳನ್ನ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಗೌರವಿಸುವಂತಹ ಒಂದು ಸತ್ಸಂಪ್ರದಾಯ. ಈ ಸಂಪ್ರದಾಯವನ್ನು ಇಟ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ನಾವು ಈ ಗುರು ಗೌರವ ಪುರಸ್ಕಾರವನ್ನ ಕೊಡ್ತಾ ಇರುವಂಥದ್ದು MES ಸಿಂಗಾಪುರ ಕ್ಷೇತ್ರದ MES ಹೈಸ್ಕೂಲಿನ ಹಿರಿಯ ಶಿಕ್ಷಕರಾದಂತಹ ದೀಪ್ತಿ ಮೇಡಮ್ ಅವರನ್ನ ವಿಶೇಷವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಸಾಂದರ್ಭಿಕವಾಗಿ ಕಾರ್ಯಕ್ರಮದ ಕುರಿತಂತೆ ಒಂದೆರಡು ಮಾತುಗಳು ಅಷ್ಟೇ. ಮೀಟ್ ಅಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ನಿಮಗೆಲ್ಲರಿಗೂ ಗೊತ್ತಿದೆ ಈ ಕಾರ್ಯಕ್ರಮದ ಹಿಂದಿನ ಆಶಯ ಉದ್ದೇಶ ಏನು ಅನ್ನೋದು. ಸೆಲೆಬ್ರಿಟಿ ಅಂದ ತಕ್ಷಣ ನಮಗೆ ಗಮನಕ್ಕೆ ಬರುವುದು, ನಾವು ಪ್ರತಿ ಸೆಲೆಬ್ರಿಟಿ ಕಾರ್ಯಕ್ರಮದಲ್ಲಿ ನಾನು ಈ ಮಾತನ್ನ ಹೇಳಬೇಕು. ಯಾಕೆಂದ್ರೆ ಅದು ಹೇಳ್ತಾ ನಿಮ್ಮ ತಲೆಯಲ್ಲಿ ಕೂತ್ಕೋಬೇಕು ಅಂತ. ಪ್ರತಿ ತಿಂಗಳ ಹೇಳ್ತಾ ಇದ್ರೆ ಅದು ಕೂತ್ಕೊಳ್ಳುತ್ತೆ, ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಮತ್ತೆ ನಮ್ಮ ಅತಿಥಿಗಳ ಗಮನಕ್ಕೂ ಬರುತ್ತೆ, ಆಶಯದ ಗಮನಕ್ಕೆ ಬರುತ್ತೆ. ಹೀಗಾಗಿ ಅದು ಪ್ರತಿ ತಿಂಗಳು ಈ ಕಾರ್ಯಕ್ರಮದ ಆಶಯದ ಬಗ್ಗೆ ನಾನು ಹೇಳಲೇಬೇಕು. ಮೀಟ್ ಅಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ಅಂದ್ರೆ, ಸೆಲೆಬ್ರಿಟಿ ಅಂದ ತಕ್ಷಣ ಸಾಮಾನ್ಯವಾಗಿ ಕ್ರಿಕೆಟರ್ಸ್ ಮತ್ತೆ ಮೂವಿ ಸ್ಟಾರ್ಸ್ಗಳು ಮಾತ್ರ ಗಮನಕ್ಕೆ ಬರುವುದು. ಇದಲ್ಲ, ಇದು ತಪ್ಪು ಕಲ್ಪನೆ ಅಂತ ತಿಳಿಸುವುದು ನಮ್ಮ ಕಾರ್ಯಕ್ರಮದ ಉದ್ದೇಶ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಸೆಲೆಬ್ರಿಟಿಗಳಿರ್ತಾರೆ, ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಸೆಲೆಬ್ರಿಟಿಗಳಿರ್ತಾರೆ, ಅರ್ಥಾತ್ ಸಾಧಕರಿರ್ತಾರೆ. ಸೆಲೆಬ್ರಿಟಿಗಳೆಲ್ಲ ಸಾಧಕರಲ್ಲ, ಇದೊಂದು ಫಸ್ಟ್ ತಪ್ಪು ಕಲ್ಪನೆಯಿಂದ ಅವರಿಗೆ ಬಂದು ನೀವು ಸಾಧಕರೇ ಬೇರೆ, ಸೆಲೆಬ್ರಿಟಿಗಳೇ ಬೇರೆ. ನಾವು ಕರೆಸುವುದು ಸೆಲೆಬ್ರಿಟಿಯ ಜೊತೆಗೆ ಸಾಧಕರನ್ನ, ಕೇವಲ ಸೆಲೆಬ್ರಿಟಿ ಮಾತ್ರ ಅಲ್ಲ, ಸೆಲೆಬ್ರಿಟಿಯ ಜೊತೆಗೆ ಸಾಧಕರನ್ನ ಕರೆಸ್ತೇವೆ ನಾವು. ಹೀಗಾಗಿ ಆಶಯ ಏನು, ಉದ್ದೇಶ ಏನು ಅಂತಂದ್ರೆ, ಅವರ ಸಾಧನೆ ನಿಮ್ಮ ಬದುಕಿಗೊಂದು ಪ್ರೇರಣೆಯಾಗಬೇಕು. ಸಾಧನೆಯ ಮೂಲ ಆಶಯವೇ ಪ್ರೇರಣೆ, ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು. ಇನ್ನೊಬ್ಬರು ಯಾರು? ನೀವೇ. ಇಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದೀರಿ, 400 ವಿದ್ಯಾರ್ಥಿಗಳಿದ್ದೀರಿ ಟೋಟಲ್, ಫ್ರಮ್ ಫಸ್ಟ್ PU ಟು ಡಿಗ್ರಿವರೆಗೆ 400 ವಿದ್ಯಾರ್ಥಿಗಳಿದ್ದೀರಿ. ಈ 400 ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಅಧಿಕಾರಿಗಳಾಗ್ಬೋದು, ಅಥವಾ ಬಿಸ್ನೆಸ್ ಮೆನ್ ಆಗ್ಬೋದು, ಬಿಸ್ನೆಸ್ ವುಮನ್ ಆಗ್ಬೋದು, ಅಥವಾ ಯಾವುದೋ ಕಂಪನಿಗಳಿಗೆ ಹೋಗಿ ಸೇರ್ಬೋದು. ಆದ್ರೆ ಸಾಧಕರಾಗುವವರು ಎಷ್ಟು ಜನ? ಇಂಥದ್ದೊಂದು ಮೂಲ ಪ್ರಶ್ನೆ ಹಾಕೊಂಡಾಗ
ರಾಯಲ್ ಕಾಲೇಜಿಂದ ಒಂದಷ್ಟು ಸಾಧಕರಾದರೂ ಸಮಾಜಕ್ಕೆ ಬರಲಿ ಹೇಳುವಂಥದ್ದು ಈ ಕಾರ್ಯಕ್ರಮದ ಆಶಯ. ಇಂತಹ ಸಾಧಕರನ್ನ ಕರೆಸಿ ಅವರ ಬದುಕು ನಿಮಗೆ ಪ್ರೇರಣೆ ಆಗಬೇಕು ಹೇಳುವಂಥದ್ದು ಆಶಯ ಅಷ್ಟೇ. ಮತ್ತೆ ಈ ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯದ ವಾತಾವರಣ ಎಷ್ಟು ಕಲುಷಿತ ಆಗಿದೆ ಹೇಳುವುದು ನಿಮಗೆಲ್ಲ ಗೊತ್ತಿದೆ. ನಾವು ಆಯ್ಕೆ ಮಾಡಿ ಸದ್ಗುಣಶೀಲ ರಾಜಕಾರಣಿಗಳನ್ನು ಮಾತ್ರ ಕರೆಸ್ತಾ ಇದ್ದೇವೆ. ನೀವು ಗಮನಿಸ್ತಾ ಇದ್ದೀರೋ ಇಲ್ವೋ? ರಾಜಕೀಯದಲ್ಲಿ ಆ ಕಲುಷಿತ ವಾತಾವರಣವನ್ನ ಹೋಗಲಾಡಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಪೊಲಿಟಿಷಿಯನ್ಸ್ ಗಳನ್ನ ಕರೆಸ್ತಾ ಇದ್ದೇವೆ ನಾವು. ಮುಂದೆ ಕೂಡ ಅಂಥವರನ್ನೇ ಆಯ್ಕೆ ಮಾಡಿ ಕರೆಸೋದು, ಅದು ನಿಮಗೆ ಪ್ರೇರಣೆ ಆಗಬೇಕು. ಬಿಕಾಸ್ ನೀವು ಕೂಡ ಪಾಲಿಟಿಕ್ಸ್ಗೆ ಬರಬಹುದು, ಮುಂದಿನ ಜನರೇಷನ್ ಪೊಲಿಟಿಷಿಯನ್ಸ್ ನೀವು ಆಗಬಹುದು. ಅಂತಹ ಸಂದರ್ಭದಲ್ಲಿ ಒಬ್ಬ ಸಮರ್ಥ ರಾಜಕಾರಣಿ ಹೇಗಿರಬೇಕು ಹೇಳುವುದು ಕಣ್ಣಾರೆಯಾಗಿ ಸಮೀಪದಿಂದ ನೀವು ನೋಡ್ಲಿ ಅಂತಾನೆ ಇಂಥ ಒಬ್ಬ ಸಮರ್ಥ ರಾಜಕಾರಣಿಗಳನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇರುವಂಥದ್ದು. ಹೀಗಾಗಿ ಅವರ ಮಾತುಗಳಿಗೆ ನೀವು ಪ್ರಾಮಾಣಿಕ ಕಿವಿಯಾಗಬೇಕು, ಪ್ರಾಮಾಣಿಕವಾಗಿ ಕೇಳಬೇಕು. ಅವರ ಮಾತುಗಳನ್ನ ಪ್ರಾಮಾಣಿಕವಾಗಿ ಕೇಳಬೇಕು. ಅದು ನಿಮಗೆ ಪ್ರೇರಣೆ ಆಗಬೇಕು ಹೇಳುವಂತ ಒಂದು ಆಶಯ ನಮ್ದಿರುವಾಗ ಆ ಆಶಯವನ್ನ ಈಡೇರಿಸುವಂತಹ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಹೀಗಾಗಿ ಅವರ ಬದುಕು ತುಂಬಾ ಕಷ್ಟದಿಂದ ಮೇಲೆ ಬಂದಂತಹ ಒಬ್ಬ ವ್ಯಕ್ತಿ ನಳಿನ್ ಕುಮಾರ್ ಕಟೀಲ್ ಅವರು. ದಕ್ಷಿಣ ಕನ್ನಡ ಜಿಲ್ಲೆಯ ಅವರ ತಾಯಿಯ ಮನೆ ಪುತ್ತೂರು, ತಂದೆ ಊರು ಕಟೀಲು ದುರ್ಗಾ ಪರಮೇಶ್ವರಿ. ನಿಮಗೆ ಗೊತ್ತಿರಬಹುದು, ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರ ಅಂದ್ರೆ ಕರ್ನಾಟಕದ ಅತ್ಯಂತ ಸುಪ್ರಸಿದ್ಧ ಶ್ರದ್ಧಾ ಕೇಂದ್ರ ಅದು ಕಟೀಲು ದುರ್ಗಾ ಪರಮೇಶ್ವರಿ. ಅಂಥ ಒಂದು ಪ್ರದೇಶದಿಂದ ಬಂದಂತಹ ಒಬ್ಬ ರಾಜಕಾರಣಿ. ಯುವಕರಾಗಿರ್ಬೇಕಾದ್ರೆ ತಂದೆಯನ್ನ ಕಳ್ಕೊಳ್ತಾರೆ. ಕೃಷಿಯನ್ನ ಬಹಳ ಖುಷಿಯಿಂದ ಮಾಡಿದವರು, ಕೃಷಿಯನ್ನ ಖುಷಿಯಿಂದ ಮಾಡಿದಂಥವ್ರು. ಆಮೇಲೆ ನಾಗರಿಕ ಗುತ್ತಿಗೆದಾರರಾಗಿ ವೃತ್ತಿ ಜೀವನವನ್ನ ಕೆಲವು ವರ್ಷಗಳ ಕಾಲ ಮಾಡ್ತಾರೆ. ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲವು ವರ್ಷಗಳ ಕಾಲ ಸೇವೆಯನ್ನು ಮಾಡ್ತಾರೆ. ಅದಕ್ಕೂ ಪೂರ್ವದಲ್ಲಿ ಸುಮಾರು ಒಂದು 12 ವರ್ಷಗಳ ಕಾಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ನ ಪ್ರಚಾರಕರಾಗಿ ಕೆಲಸವನ್ನ ಮಾಡಿದ್ರು, ಅದರ ಕಾರ್ಯಕರ್ತರಾಗಿ ಕೆಲಸವನ್ನ ಮಾಡಿದ್ರು. RSS ಹೇಳುವಂಥದ್ದು ಸಂಘ ಅಂತ ಅನ್ನೋದು ದೇಶ ಕಟ್ಟುವ ಕಾಯಕದಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡಿರುವಂತ ಸಂಘಟನೆ. ದೇಶಭಕ್ತಿಯನ್ನ ಉದ್ದೀಪನಗೊಳಿಸುವಲ್ಲಿ ಮಹತ್ವದ ಪಾತ್ರವನ್ನ ಈ ದೇಶದಲ್ಲಿ ಯಾವುದಾದ್ರೂ ಒಂದು ಸಂಘಟನೆ ಮಾಡ್ತಾ ಇದೆ ಅಂತಂದ್ರೆ ಧ್ವನಿಪೂರ್ಣವಾಗಿ ಹೇಳಲೇಬೇಕಾದ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹೀಗಾಗಿ ಅಂತ ಒಂದು ಸಂಘದಲ್ಲಿ 12 ವರ್ಷಗಳ ಕಾಲ ನಿಷ್ಠಾವಂತರಾಗಿ ನಿಷ್ಠೆಯಿಂದ ಕೆಲಸವನ್ನು ಮಾಡಿ ಆಮೇಲೆ ರಾಜಕೀಯಕ್ಕೆ ಬರ್ತಾರೆ. ನೇರವಾಗಿ ರಾಜಕೀಯಕ್ಕೆ ಬಂದದ್ದಲ್ಲ, ರೆಡಿಯಾಗಿ ಬಂದದ್ದು. ಈ ರೀತಿ ಹೇಳ್ಬೋದು, ರಾಜಕೀಯವನ್ನ ಯಾವ ರೀತಿ ಎದುರಿಸಬೇಕು ಹೇಳುವಲ್ಲಿ ರೆಡಿಯಾಗಿ ಸಿದ್ಧರಾಗಿ ಬಂದರು. 12 ವರ್ಷಗಳ ಕಾಲ ಸಿದ್ಧತೆಯನ್ನು ಮಾಡಿಕೊಂಡು ರಾಜಕೀಯಕ್ಕೆ ಬರ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲವು ವರ್ಷಗಳ ಕಾಲ ಕೆಲಸ ಮಾಡ್ತಾರೆ. ಆಮೇಲೆ ಅವರಿಗೆ ಫಾರ್ಚುನೇಟ್ಲಿ ಫಾರ್ ಕನ್ನಡಿಗಾಸ್, ಇಟ್ ಈಸ್ ಕನ್ನಡಿಗಾಸ್ ಫಾರ್ಚುನೇಟ್ಲಿ, ಕನ್ನಡಿಗರ ಅದೃಷ್ಟ ಹೇಳುವಂತೆ ಅವರಿಗೆ ಲೋಕಸಭೆ ಇಲೆಕ್ಷನ್ಗೆ ಟಿಕೆಟ್ ಕೂಡ ಸಿಗತ್ತೆ ಬಿಜೆಪಿಯಿಂದ. ಇಫ್ ಐ ಆಮ್ ನಾಟ್ ರಾಂಗ್ 1990 ಅವರ ರಾಜಕೀಯ ಜೀವನ ಪ್ರಾರಂಭ ಆಗುತ್ತೆ. 90ರ ದಶಕದಲ್ಲಿ 2009ರಲ್ಲಿ ಅವರು ಪ್ರಥಮ ಬಾರಿಗೆ 2009ರಲ್ಲಿ ಮೊದಲನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾದರು. ಆಮೇಲೆ ಸತತವಾಗಿ 3 ಬಾರಿ ಹ್ಯಾಟ್ರಿಕ್ ಸಾಧನೆ ಆಯಿತು, ಗೆದ್ರು. ಲೋಕಸಭೆಯನ್ನ ಕರ್ನಾಟಕವನ್ನು ಪ್ರತಿನಿಧಿಸಿದ್ರು. ಲೋಕಸಭೆಯಲ್ಲಿ 687 ಪ್ರಶ್ನೆಗಳನ್ನು ಮಾಡಿದ್ದಾರೆ. 687 ಪ್ರಶ್ನೆಗಳನ್ನ ಮಾಡಿ ತಮ್ಮ ಕ್ಷೇತ್ರದ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನ ನಿರ್ವಹಿಸಿದ್ರು. ಲೋಕಸಭೆಯಲ್ಲಿ ಚರ್ಚೆಗಳು ಯಾವ ರೀತಿಯಲ್ಲಿ, ವಿಧಾನಸಭೆ ಲೋಕಸಭೆಯಲ್ಲಿ ಚರ್ಚೆಗಳು ಯಾವ ರೀತಿಯಲ್ಲಿ ನಡೀತದೆ ಹೇಳುವುದು ನಿಮ್ಮ ಗಮನಕ್ಕಿರಬಹುದು. ಬಿಕಾಸ್ ಲಾಸ್ಟ್ ಇಯರ್ ನಿಮ್ಮನ್ನ ನಾವು ಇದಕ್ಕೆ ಕರ್ಕೊಂಡು ಹೋಗಿದ್ವಿ, ವಿಧಾನಸೌಧಕ್ಕೆ ಕರ್ಕೊಂಡೋಗಿ ಯಾವ ರೀತಿಯಲ್ಲಿ ಚರ್ಚೆ ಆಗತ್ತೆ ಹೇಳುವುದರ ಒಂದು ಸಂಕ್ಷಿಪ್ತ ಚಿತ್ರಣ ಕೂಡ ನಿಮಗೆ ಸಿಕ್ಕಿದೆ. ಅದೇ ರೀತಿ ಲೋಕಸಭೆಯಲ್ಲಿ ಎಂಪಿಸ್ಗಳು ಚರ್ಚೆ ಮಾಡ್ತಾರೆ ಸ್ಪೀಕರ್ಗಳ ಅಧ್ಯಕ್ಷತೆಯಲ್ಲಿ. ಅಂತಹ ಸಂದರ್ಭದಲ್ಲಿ ಸುಮಾರು 687 ಪ್ರಶ್ನೆಗಳನ್ನ ಮಾಡ್ತಾರೆ. ಅವರ ಒಂದು ಕ್ಷೇತ್ರಕ್ಕೆ ಒಂದಷ್ಟು ಬೆಳವಣಿಗೆ ಆಗಬೇಕು ಹೇಳುವಂತ ಆಶಯದಲ್ಲಿ
ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿ ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡ್ತಾರೆ. ಆ ನಂತರ ಶ್ರೀ ಯಡಿಯೂರಪ್ಪನವರ ಅವರಿಂದ ರಿಕ್ತವಾದಂತಹ ಸ್ಥಾನಕ್ಕೆ ಇವರು ನೇಮಕಗೊಂಡರು. ಬಿಜೆಪಿಯ ರಾಜ್ಯದ ಅಧ್ಯಕ್ಷರಾಗಿದ್ದವರು 2021ರವರೆಗೆ 21ರಲ್ಲಿ ಮೋಸ್ಟ್ ಪ್ರಾಬ್ಲಿ 2019ರಲ್ಲಿ ಬಿಜೆಪಿಯ ಅಧ್ಯಕ್ಷರಾಗಿದ್ದವರು ಯಡಿಯೂರಪ್ಪನವರು. ಸೊ ಅವರ ಸ್ಥಾನದ ನಂತರ ಅವರ ನಂತರದಲ್ಲಿ ಅವರು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಇಡೀ ಕರ್ನಾಟಕದ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥವರು ನಳಿನ್ ಕುಮಾರ್ ಕಟೀಲ್ ಅವರು. ಸೊ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಸಮರ್ಥವಾಗಿ ಕೆಲಸವನ್ನ ನಿರ್ವಹಿಸಿದ್ರು. ಆ ನಂತರ ಒಂದಷ್ಟು ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿ ಆಮೇಲೆ ಇಂದಿಗೂ ಕೂಡ ಅತ್ಯಂತ ಸಕ್ರಿಯವಾಗಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಂಥ ಒಬ್ಬ ಸಮರ್ಥ ರಾಜಕಾರಣಿ ನಮ್ಮ ಕಾಲೇಜಿಗೆ ಇವತ್ತು ಆಗಮಿಸಿರುವುದು ನಮಗೆಲ್ಲ ತುಂಬಾ ಸಂತೋಷವನ್ನು ಕೊಟ್ಟಿದೆ. ಸ್ವಲ್ಪ ಮಾತ್ರ ಅವರ ಸಾಧನೆ ಬೆಳಕಿನ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ಇದರ ಜೊತೆಗೆ ಅನೇಕ ಸ್ಥಾಯಿ ಸಮಿತಿಯ ಸದಸ್ಯರಾಗೂ ಕೂಡ ಕೆಲಸ ಮಾಡಿದ್ದಾರೆ ಅವರು. ಆರೋಗ್ಯ ಇಲಾಖೆ, ಗೃಹ ಇಲಾಖೆ, ಭರವಸೆ, ಕರ್ನಾಟಕ ಸರ್ಕಾರಗಳ ಭರವಸೆ ಇಲಾಖೆ ಅಂತ ಒಂದಿದೆ. ಆ ಭರವಸೆ ಇಲಾಖೆಗಳು ಕೂಡ ಅವರು ಸಲಹಾ ಸಮಿತಿಯ ಸದಸ್ಯರಾಗಿ ಕೆಲಸವನ್ನು ಮಾಡಿದ್ರು. ತುಂಬಾ ಸಮಿತಿಯ ಸದಸ್ಯರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹೀಗಾಗಿ ಇಂಥ ಒಬ್ಬ ಸಮರ್ಥ ರಾಜಕಾರಣಿ ನಮ್ಮ ಕಾಲೇಜಿಗೆ ಬಂದು ಅವರದೇ ಆದಂತಹ ಒಂದು ಮಾತುಗಳನ್ನು ಆಡ್ಲಿಕ್ಕಿದ್ದಾರೆ. ತುಂಬಾ ಒಳ್ಳೆಯ ವಾಗ್ಮಿ ಕೂಡ, ಒಳ್ಳೆಯ ಮಾತುಗಳನ್ನು ಆಡ್ತಾರೆ. ಅವರ ಮಾತುಗಳಿಗೆ ನೀವೆಲ್ಲ ಪ್ರಾಮಾಣಿಕವಾಗಿ ಕಿವಿಯಾಗಬೇಕು. ಹೀಗಾಗಿ ಮತ್ತೊಮ್ಮೆ ನಾನು ನಮ್ಮ ರಾಯಲ್ ಕಾಲೇಜಿನ ವತಿಯಿಂದ ಇನ್ನೊಮ್ಮೆ ಒಂದು ವಿಶೇಷವಾದಂತಹ ಸ್ವಾಗತವನ್ನ ಕಟೀಲ್ ಸರ್ ಅವರಿಗೆ ಕೋರ್ತಾ ಈ ಒಂದು ಪ್ರಾಸ್ತಾವಿಕ ಮಾತುಗಳಿಗೆ